ಹಣಕಾಸು ಮಾರುಕಟ್ಟೆ 4 ಟೈಮ್ 5 ತನಕ ಮುಗಿದೈತಿ. ಹಣಕಾಸು ಮಾರುಕಟ್ಟೆ ಸರ್, ಫೈನಾನ್ಸ್ ಮಾರ್ಕೆಟ್. ಫೈನಾನ್ಸ್ ಮಾರ್ಕೆಟ್ನಾಗ 2, ಒಂದು ಹಣದ ಮಾರುಕಟ್ಟೆ, ಒಂದು ಬಂಡವಾಳ ಮಾರುಕಟ್ಟೆ. ಹಣದ ಮಾರುಕಟ್ಟೆ ಅಂದ್ರೆ ಅಲ್ಪಾವಧಿಯ ಮಾರುಕಟ್ಟೆಗೆ ಹಣದ ಮಾರುಕಟ್ಟೆ ಅಂತ ಕರೀತಾರೆ, ಹೌದಾ? ಮನಿ ಮಾರ್ಕೆಟ್. ಫೈನಾನ್ಸ್ ಮಾರ್ಕೆಟ್ದಾಗ 2 ಬರ್ತಾವ, ಒಂದು ಮನಿ ಮಾರ್ಕೆಟ್, ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟ್. ಒಂದು ಮನಿ ಮಾರ್ಕೆಟ್, ಇನ್ನೊಂದು ಕ್ಯಾಪಿಟಲ್. ಮನಿ ಮಾರ್ಕೆಟ್ ಅಂದ್ರ ಅಲ್ಪಾವಧಿಯ ಮಾರುಕಟ್ಟೆ, ಕ್ಯಾಪಿಟಲ್ ಮಾರ್ಕೆಟ್ ಅಂತ ಗೊತ್ತಿರ್ಬೇಕು. ಫೈನಾನ್ಸ್ ಮಾರ್ಕೆಟ್, ಹಣಕಾಸು ಮಾರ್ಕೆಟ್, ಒಂದು ಹಣದ ಮಾರುಕಟ್ಟೆ, ಇನ್ನೊಂದು ಬಂಡವಾಳ ಮಾರುಕಟ್ಟೆ. ಹಣದ ಮಾರುಕಟ್ಟೆ ಅಂದ್ರ ಅಲ್ಪಾವಧಿಯ ಮಾರುಕಟ್ಟೆ, ಬಂಡವಾಳ ಮಾರುಕಟ್ಟೆ ಅಂದ್ರ ದೀರ್ಘಾವಧಿಯ ಮಾರುಕಟ್ಟೆ. ಇಲ್ಲಿ ಯಾವ್ಯಾವ ಟೂಲ್ಸ್ ಬಳಸ್ತಾನ ಅದ್ರ ಮೇಲೆ ಕ್ವಶನ್ ಕೇಳ್ತಾನ, ಬಹಳ ಇಂಪಾರ್ಟೆಂಟ್ ಈ ಚಾಪ್ಟರ್. ನಾವು ಒಂದೇದ್ ನೋಡು, ಸಂಘಟಿತ ಸೆಕೆಂಡ್ ನಮ್ಗೆ ಒಂದೇದು ಸಂಘಟಿತ ವಲಯ. ಇದು ಕ್ವಶನ್ ಕೇಳ್ತಾವ. ಸಂಘಟಿತ ವಲಯದ ಮಾರುಕಟ್ಟೆ. ಭಾರತದಲ್ಲಿ ಸಂಘಟಿತ ವಲಯದ ಮಾರುಕಟ್ಟೆ ಪರಿಕಲ್ಪನೆ ನೀಡಿದ ಯಾರು ಮೊದಲ ಬಾರಿಗೆ ಅಂದ್ರ ಯಾವ ಸಮಿತಿ? ಚಕ್ರವರ್ತಿ ಸಮಿತಿ. ಕ್ವಶನ್ ಕೇಳಂಗ್ ಗೊತ್ತಿರ್ಬೇಕು. ಭಾರತದಲ್ಲಿ ಸಂಘಟಿತ ವಲಯದ ಮಾರುಕಟ್ಟೆಯ ಸಂಬಂಧಪಟ್ಟಂತೆ ನೀಲಿ ನಕ್ಷೆಯನ್ನು ರೂಪಿಸಿದ ಮೊದಲ ಸಮಿತಿ ಯಾವ್ದಂತಂದ್ರ ವಾಗುಲ್ ಸಮಿತಿ. 2 ಸಮಿತಿ ಗೊತ್ತಿರ್ಬೇಕು. ಅದ್ರ ಕಾನ್ಸೆಪ್ಟ್ ಕೊಟ್ಟವ್ರು ಯಾರು? ಚಕ್ರವರ್ತಿ ಸಮಿತಿ. ನೀಲಿ ನಕಾಶೆಯನ್ನು ರಚಿಸಿದವ್ರು ಯಾರು? ವಾಗುಲ್ ಕಮಿಟಿ. ಕ್ವಶನ್ ಒಂದೇದ್ ನೋಡು, ಇದ್ರ ಒಂದು ಬರ್ತಾವ. ಹಣದ ಮಾರುಕಟ್ಟೆದಾಗ ಕೆಲವು ಸಾಧನಗಳದ, ಅದ್ರ ಮೇಲೆ ಕ್ವಶನ್ ಕೇಳ್ತಾನ. ಒಂದೇದ್ ಖಜಾನೆ ಹುಂಡಿಗಳು, ಟ್ರೆಜರಿ ಬಿಲ್ಸ್. ಏನ್ ಟ್ರೆಜರಿ ಬಿಲ್ಸ್ ಅಂತಂದ್ರ ಇದು ಏನ್ ಗೊತ್ತಿರ್ಬೇಕು ನೋಡ, ಈಗ ಹೇಳ್ತೀನಿ ಸಾಧನಗಳು ಅದ್ರದ್ದು. ಒಂದೇದ್ ಇದನ್ನ ಯಾರು ಬಳಕೆ ಮಾಡ್ತಾರೋ ಅದ್ರ ವಿಶೇಷತೆ ಏನೈತಿ, 2 ಪಾಯಿಂಟ್ ಗೊತ್ತಿದ್ರೆ ಸಾಕು. ಇದು ಟ್ರೆಜರಿ ಬಿಲ್ ಯಾರು ಯೂಸ್ ಮಾಡ್ತಾರ? ಕೇವಲ ಕೇಂದ್ರ ಸರ್ಕಾರ. ಕ್ವಶನ್ ಕೇಳಿದ್ ಲಾಸ್ಟ್ ಟೈಮ್ ಇದ್ರಾಗ ರಾಜ್ಯ ಸರ್ಕಾರ ಅಂತ ಕೊಟ್ಟು ನೆನಪೈತಿಲ್ಲ. ಗ್ರೂಪ್ ಇದ ಕೇವಲ ಹಣದ ಇದು ಟ್ರೆಜರಿ ಬಿಲ್ ಯಾರು ಯೂಸ್ ಮಾಡ್ತಾರ? ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಸರ್. ಟ್ರೆಜರಿ ಬಿಲ್ ಯಾವಾಗಿಂದ ಯೂಸ್ ಮಾಡತ್ತಾರ ಅಂತ ಹೇಳಿ ಗ್ರೂಪ್ ಸಿ ಒಂದೊಂದ್ಸಲ ಕ್ವಶನ್ 1986ರಿಂದ ಟ್ರೆಜರಿ ಬಿಲ್ ಯೂಸ್ ಮಾಡತ್ತಾರ. ಕೇಂದ್ರ ಸರ್ಕಾರ ಮಾತ್ರ ಯೂಸ್ ಮಾಡ್ತೈತಿ. ಏನಿದು ಟ್ರೆಜರಿ ಬಿಲ್? ಎಷ್ಟ್ ಟೈಪ್ ಆಫ್ ಟ್ರೆಜರಿ ಬಿಲ್ ಅದಾವ್? 4 ಇದ್ದು, ಒಂದನ್ನ ರದ್ದು ಮಾಡ್ಯಾರ. ಗೊತ್ತಿರ್ಬೇಕು, ಭಾರಿ ಇಂಪಾರ್ಟೆಂಟ್. 14 ದಿನದ ಒಂದು, 2ನೇದು 91 ದಿನದ, 3ನೇದು 182 ದಿನದ, 4ನೇದು 364. 4 ಟ್ರೆಜರಿ ಬಿಲ್ ಇದಾವ್. ಖಜಾನೆ ಹುಂಡಿಗಳು ಅಂತ ಕರೀತಾರೆ. ಇದಕ್ಕೆ ಸರ್ಕಾರ ಮಾತ್ರ ಯೂಸ್ ಮಾಡ್ಕೊಳ್ತೈತಿ. ಸರ್ಕಾರ ಯಾಕೆ ಯೂಸ್ ಮಾಡ್ಕೊಳ್ತೈತಿ? ಕೇಂದ್ರ ಸರ್ಕಾರ ಅಂದ್ರ ಸರ್ಕಾರಕ್ಕೆ ಯಾವಾಗ ಹಣಕಾಸಿನ ಸಂಪನ್ಮೂಲದ ಅವಶ್ಯಕತೆ ಇರ್ತೈತಿ, ಅಂದ್ರ ದುಡ್ಡು ಸರ್ಕಾರಕ್ಕೆ ಯಾವಾಗ ಬೇಕಾಗಿರ್ತೈತಿ ಅವಾಗ ಈ ತರ ಇದು ಕೊಡ್ತಾರೆ. ಒಂದು ರಸೀದ್ ಕೊಡ್ತಾರೆ ಸರ್. ಇದ್ರ ಮೇಲೆ ಬರ್ದಿರ್ತಾರೆ 3,000 ರೂಪಾಯಿ ನಿನ್ ಕಡೆಯಿಂದ, ಅಥವಾ 10,000 ರೂಪಾಯಿ ನಿನಗೇನಪ್ಪಾ ಅಂತಂದ್ರ ಬಡ್ಡಿ ಕೊಡ್ತಾರೆ. ಇಲ್ಲಿ ಕ್ವಶನ್ ಐತಿ. ಇದು 0 ಕೂಪನ್ ಬಾಂಡ್ ಇರ್ತೈತಿ, ಗೊತ್ತಿರ್ಬೇಕು, ಹೌದಾ? ವೆರಿ ಇಂಪಾರ್ಟೆಂಟ್. ಇದು ಪಾಯಿಂಟ್ ಆಗಿರ್ತಾನೆ. 0 ಕೂಪನ್ ಬಾಂಡ್. 0 ಕೂಪನ್ ಬಾಂಡ್ ಅಂದ್ರೆ ಏನು? ಅಡ್ವಾನ್ಸ್ ನಿನಗೆ ಬಡ್ಡಿ ಕೊಟ್ಟಿರ್ತಾರೆ ಸರ್. ನಿನ್ ಕಡೆ ಸರ್ಕಾರ 10,000 ರೂಪಾಯಿ ಸಾಲ ತಗೊಳ್ತೈತಿ ಅಂದ್ರೆ ನಿನ್ ಕಡೆ 9,500 ರೂಪಾಯಿ ಅಷ್ಟೇ ತಗೊಳ್ತೈತಿ. 9,500 ರೂಪಾಯಿ ನೋಡಿ ಬರಿತೈತಿ ಮೇಲೆ. 10,000 0% ಬಡ್ಡಿ, 1 ವರ್ಷ ಮೆಚುರಿಟಿ ಪೀರಿಯಡ್. ನೀ ಏನ್ ಮಾಡ್ಬೇಕೀಗ? 1 ವರ್ಷ ಮೆಚುರಿಟಿ ಪೀರಿಯಡ್ ಆದ್ಮೇಲೆ ಹೋಗಿ ನಿನ್ ದುಡ್ಡು ವಾಪಸ್ ತಗೋಬೇಕು ಸರ್ಕಾರದ ಹತ್ರ. ಅದಕ್ಕೆ ಏನಂತ ಕರೀತಾರ? ಖಜಾನೆ ಹುಂಡಿ, ಟ್ರೆಜರಿ ಬಿಲ್. ಸರ್ಕಾರ ಬಟ್ ಸರ್ಕಾರ ನಿನ್ ಕಡೆ 10,000 ರೂಪಾಯಿ ತಗೊಳಂಗಿಲ್ಲ. 9,500 ರೂಪಾಯಿ ಕೊಡ್ಬೇಕು ಅಷ್ಟೇ ಸ್ಟಾರ್ಟಿಂಗ್ ದಾಗ ಅವ್ರಿಗೆ. ಉಳಿದಿದ 500 ರೂಪಾಯಿ ನಿನಗೆ ಅದ ಬಡ್ಡಿ. ಅಂದ್ರೆ ಇದಕ್ಕೆ 0 ಕೂಪನ್ ಬಾಂಡ್ ಇರ್ತದೆ. ಕೂಪನ್ ಶೂನ್ಯ ಇರ್ತೈತೆ. ಕ್ವಶನ್ ಕೇಳ್ತಾ ನೋಡು, ಟ್ರೆಜರಿ ಬಿಲ್ ಕ್ವಶನ್ ಕೇಳಿಲ್ಲ. ಖಜಾನೆ ಹುಂಡಿಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿರಿ. ಒಂದೇದು, ಖಜಾನೆ ಹುಂಡಿಗಳು ಭಾರತ ಸರ್ಕಾರವು 1986ರಿಂದ ಪ್ರಾರಂಭಿಸಿದೆ ಅಥವಾ ಬಳಕೆ ಮಾಡುತ್ತಿದೆ. 2ನೇದು, ಖಜಾನೆ ಹುಂಡಿಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಇತರೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಬಳಸಿಕೊಳ್ಳುತ್ತವೆ. ಕೇಂದ್ರಾಡಳಿತ ಪ್ರದೇಶ ಸರ್ಕಾರಗಳು ಬಳಸಿಕೊಳ್ಳುತ್ತವೆ. 3ನೇದು, ಖಜಾನೆ ಹುಂಡಿಗಳನ್ನ ಶೂನ್ಯ ಕೂಪನ್ ದರಗಳನ್ನು ಹೊಂದಿರುತ್ತವೆ, ಹೌದಾ? 4ನೇದು, 4 ತರದ ಖಜಾನೆ ಹುಂಡಿಗಳನ್ನು ಸರ್ಕಾರವು ಬಳಸುತ್ತಿದ್ದು ಪ್ರಸ್ತುತದಲ್ಲಿ 14 ದಿನಗಳ ಖಜಾನೆ ಹುಂಡಿಗಳನ್ನು 2001ರಲ್ಲಿ ರದ್ದುಪಡಿಸಲಾಗಿದೆ. ಈ 4 ಪಾಯಿಂಟ್. ಎಷ್ಟು ಸಲ ಕ್ವಶನ್ ಆಗಿದೆ ಇದ್ರ ಮೇಲೆ? 4 ಪಾಯಿಂಟ್ ಮೇಲೆ ತಿರುಗಿಸಿ ಕೇಳ ಗೊತ್ತಿರ್ಬೇಕು. 0 ಕೂಪನ್ ಬಾಂಡ್ ಇರ್ತೈತಿ. 1986 ಸ್ಟಾರ್ಟ್ ಮಾಡ್ತೈತಿ. ಕೇವಲ ಕೇಂದ್ರ ಸರ್ಕಾರ ಬಳಸ್ತೈತಿ. ಕೂಪನ್ ಬಾಂಡ್ 0 ಇರ್ತೈತಿ. 1986ರಿಂದ ಬಳಸ್ತೈತಿ. 3 ಅದ ಪ್ರಸ್ತುತ. ಇದು ಏನೇನ್ ಹೇಳಿದೆ ನಾವು? ಇವು ಸಾಧನಗಳು ಯಾರು ಬಳಸ್ತಾರೋ ಇದ್ರ ವಿಶೇಷತೆ ಏನು? ಇದನ್ನ ಯಾರು ಬಳಸ್ತಾರ? ಕೇಂದ್ರ ಸರ್ಕಾರ. ನೆಕ್ಸ್ಟ್ 2ನೇ ಠೇವಣಿ ಪ್ರಮಾಣ ಪತ್ರಗಳು. ಏನ್ ಹೇಳತ್ತಾವ? ಠೇವಣಿ ಪ್ರಮಾಣ ಪತ್ರ. ನಾ ಡೆಪಾಸಿಟ್ ಮಾಡಿ ನನ್ಗೊಂದು ಪ್ರಮಾಣ ಪತ್ರ. ಬ್ಯಾಂಕ್ನಾಗ ಹೋಗಿ 10,000 ರೂಪಾಯಿ ಡೆಪಾಸಿಟ್ ಮಾಡ್ರಿ ಏನ್ ಕೊಡ್ತೈತಿ? ರಿಸಿಪ್ಟ್ ಕೊಡ್ತೈತಿ. ಅದ ಠೇವಣಿ ಪ್ರಮಾಣ ಪತ್ರಗಳು. ಯಾರು ಬಳಕೆ ಮಾಡ್ತಾರಂದ್ರ ಬ್ಯಾಂಕ್ಗಳು ಬಳಕೆ ಮಾಡ್ತಾರ ಸರ್. ಇದು ಅಲ್ಪಾವಧಿಯ ಸರ್ಕಾರ. ಬ್ಯಾಂಕ್ಗಳಿಗೂ ಹಣಕಾಸಿನ ಅವಶ್ಯಕತೆ ಇರ್ತೈತಿ. ಬ್ಯಾಂಕ್ಗಳನ್ನು ಸಾಲ ತೆಗಿತಾವ, ಹೌದು ಇಲ್ಲ? ಬ್ಯಾಂಕ್ಗಳು ಯಾರ ಹತ್ರ ಸಾಲ ತೆಗಿತಾವ? ಬ್ಯಾಂಕ್ಗಳು RBI ಹತ್ರ. ಏನ್ ಕರೀತಾರ? RBI ಹತ್ರ ಸಾಲ ತೆಗೋದ ರೇಟಿಗೆ ರೆಪೋ ರೇಟ್ ಸರ್. ರೆಪೋ ರೇಟ್ ಮೇಲೆ ಸಾಲ ತಗೊಂಡ್ ಬರ್ತಾವ RBI. ಅದು ಬರ್ತೈತಿ. ನೆಕ್ಸ್ಟ್ ಇದು ಗೊತ್ತಿಲ್ಲ. ಜಸ್ಟ್ ಠೇವಣಿ ಪ್ರಮಾಣ ಪತ್ರ ಯಾರು ಬಳಕೆ ಮಾಡ್ತಾರ ಅಂತ ಕ್ವಶನ್ ಕೇಳ್ತಾನು. ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ಗಳು ಮಾಡ್ತಾವ. ನೆಕ್ಸ್ಟ್ ವಾಣಿಜ್ಯ ಪತ್ರಗಳನ್ನ ಯಾರು ಬಳಕೆ ಮಾಡ್ತಾರ? ಕಮರ್ಷಿಯಲ್ ಪೇಪರ್ಸ್ ಯಾರು ಬಿಡುಗಡೆ ಮಾಡ್ತಾರ? ಕಾರ್ಪೊರೇಟ್ ಹೌಸ್ಗಳು. ಇದು ಒಂದೇ ಕ್ವಶನ್ ಕೇಳ ನೋಡು. ವಾಣಿಜ್ಯ ಪತ್ರಗಳನ್ನ ಅಥವಾ ಹಣದ ಮಾರುಕಟ್ಟೆಯ ಸಾಧನಗಳಲ್ಲಿ ಒಂದಾಗಿರುವ ವಾಣಿಜ್ಯ ಪತ್ರಗಳನ್ನ ಯಾರು ಬಳಸ್ತಾರ ಅಂತಂದ್ರೆ ಕಾರ್ಪೊರೇಟ್ ಹೌಸ್ಗಳು ಸರ್. ನೆಕ್ಸ್ಟ್ ವಾಣಿಜ್ಯ ಹುಂಡಿಗಳು, ಕಮರ್ಷಿಯಲ್ ಬಿಲ್ಸ್ ಯಾರು ಯೂಸ್ ಮಾಡ್ತಾರ? ಇವು ಮಾರುಕಟ್ಟೆದ ಖಾಸಗಿ ಮಾರುಕಟ್ಟೆದಾಗ ನಡೀತಾವ. ಮಾರಾಟಗಾರರು ಮತ್ತು ಕೊಳ್ಳುವವರ ನಡುವಿನ ವಿನಿಮಯ ಪತ್ರ. ಡೈರೆಕ್ಟ್ ಕ್ವಶನ್ ಕೇಳ್ತಾನ. ಮಲ್ಟಿಪಲ್ ಟೈಮ್ ಕ್ವಶನ್. ಮಾರಾಟಗಾರರು ಮತ್ತು
ಕೊಳ್ಳುವವರ ನಡುವಿನ ವಿನಿಮಯ ಪತ್ರಗಳನ್ನು ಏನೆಂದು ಕರೆಯುತ್ತಾರೆ? ಖಜಾನೆ ಹುಂಡಿಗಳು. ಆಮೇಲೆ ಏನಪ್ಪಾ ಅಂತಂದ್ರ ವಾಣಿಜ್ಯ ಹುಂಡಿಗಳು. ಹುಂಡಿಗಳು ಅಂತ ಕೊಟ್ಟಿರ್ತಾನ. ಗೊತ್ತಾಗಂಗಿಲ್ಲ ಸರ್ ಏನ್ ಹುಂಡಿಗಳು ಏನ್ ಆಗ್ಬೇಕಂತೇಳಿ. ಕರೆಕ್ಟ್ ಗೊತ್ತಿರ್ತೈತಿ ಅಲ್ಲ ಎಕ್ಸಾಮ್ ನಾಗ ಏನ್ ಇದು ಯಾವ್ದು ಖಜಾನೆ ಹುಂಡಿಗಳು ವಾಣಿಜ್ಯ ಈಗ ಅನಿಸ್ಬಿಡ್ತೈತಿ. ಹೌದಾ ಗೊತ್ತಿರ್ಲಿ. ಇದಾದ್ಮೇಲೆ ನೋಡು ನೆಕ್ಸ್ಟ್ ನೋಡು, ಇವೆಲ್ಲ ಏನ್ ಹೇಳತ್ತೀವಿ ನಾವು? ಅಲ್ಪಾವಧಿ ಮಾರುಕಟ್ಟೆ, ಹಣದ ಮಾರುಕಟ್ಟೆ ಸಾಧನಗಳು. ಹೌದಾ? ಎರಡನೇ ನೋಡು, ಇದು ಕ್ವಶನ್ ಕೇಳ್ತಾವ ನೋಡು, ಪಿಡಿಯೋದಾಗ ಕ್ವಶನ್ ಕೇಳ ನೋಡು. ಕಾಲ್ ಮನಿ ಮಾರ್ಕೆಟ್ ಅಂದ್ರೆ ಕರೆ ಹಣದ ಮಾರುಕಟ್ಟೆ ಹಂಗಂದ್ರೆ ಏನು? ಯಾರ ಮಧ್ಯೆ ನಡೀತೈತಿ? ಯಾರು ಯೂಸ್ ಮಾಡ್ತಾರ? ಎರಡು ಬ್ಯಾಂಕ್ಗಳು ನಡೀತಾವ. ಬ್ಯಾಂಕುಗಳ ಮಧ್ಯೆ ಅಲ್ಪಾವಧಿ ಅಂದ್ರೆ ಎಷ್ಟು ದಿನ ಸಲುವಾಗಿ? ಲೆಸ್ ದೆನ್ 14 days, 14 ದಿನಕ್ಕಿಂತ ಕಡಿಮೆ ಸಲುವಾಗಿ ಬ್ಯಾಂಕುಗಳ ಮಧ್ಯೆ ಹಣಕಾಸಿನ ವ್ಯವಹಾರ ನಡೆದಕ್ಕೆ ಏನಂತ ಕರೀತಾರೋ? ಕಾಲ್ ಮನಿ ಮಾರ್ಕೆಟ್. ಇದ್ರ ಮಧ್ಯೆ ಏನಪ್ಪಾ ಅಂದ್ರೆ ಬ್ಯಾಂಕ್ಗಳ ಮಧ್ಯೆ ಹಣಕಾಸು ನಡೆಸೋದಕ್ಕೆ ಮೀಡಿಯೇಟರ್ ಯಾರದಾರ? ಈಗ ಯಾರು ವಹಿಸ್ತಾರೆ ಇದ್ರ ಮಧ್ಯವರ್ತಿ? RBI. ಇದಕ್ಕೆ ಏನಂತ ಕರೀತಾರ? RBI ಮಧ್ಯವರ್ತಿ ವಹಿಸೋದು. ತಿರುವೆ ಮನೆ ಸೌಲಭ್ಯ ಅಂತ ಬರ್ತೈತಿ RBI ದಾಗ, ಗೊತ್ತೈತಿ? ತಿರುವೆ ಮನೆ ಸೌಲಭ್ಯ. ಏನ್ ತಿರುವೆ ಮನೆ ಸೌಲಭ್ಯ ಅಂದ್ರೆ ಒಂದು ಹಣಕಾಸು ಸಂಸ್ಥೆ ಅಂದ್ರೆ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ ಹತ್ರ ಸಾಲ ತಗೊಳ್ಳುವಾಗ RBI ಅದ್ರ ಮಧ್ಯಸ್ಥಿಕೆಯಾಗಿ ಕೆಲಸ ಮಾಡ್ತೈತಿ. ಅದಕ್ಕೆ ತಿರುವೆ ಮನೆ ಸೌಲಭ್ಯ ಅಂತ ಕರೀತಾರೆ. ಕ್ವಶನ್ ಕೇಳ್ತಾನ ಗೊತ್ತಿರ್ಬೇಕು. ಇದಕ್ಕಿಂತ ಮುಂಚೆ RBI ಮುಂಚೆ ಇದ್ರ ಮೇಲೆ ಇನ್ವೆಸ್ಟರ್ಸ್ ಇರ್ತಿರು. ಯಾರಂದ್ರೆ ಇದಕ್ಕೆ ಏನಂತ ಕರೀತಾರ? ಅವ್ರಿಗೆ ಟ್ರೇಡ್ ಮಾಡ್ತಾರಲ್ಲ, ಬ್ರೋಕರ್ಸ್ ಗಳು ಬರ್ತಿರ್ತಾರೆ ಸರ್. ಇದ್ರಾಗ ಟ್ರೇಡಿಂಗ್ ಮಾಡ್ತಾರಲ್ಲ ಅವ್ರು ಬರ್ತಿದ್ರು. ನಿಮ್ದು ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಗೊತ್ತೈತಿ? ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಕೇಸ್ ಯಾವಾಗ ಇರ್ತೈತಿ? ಹರ್ಷದ್ ಮೆಹ್ತಾ 1992, 93 ಹರ್ಷದ್ ಮೆಹ್ತಾ. PV ನರಸಿಂಹರಾವ್ ಇರ್ತಾರಲ್ಲ, PV ನರಸಿಂಹರಾವ್ ಟೈಮ್ನಾಗ PV ನರಸಿಂಹರಾವ್ನ ಅದ್ರಾಗ ದೋಷಿ ಅಂತ ಘೋಷಣೆ ಮಾಡಿದ್ರು ಆ ಕೇಸ್ನಾಗ. ಪ್ರಧಾನಮಂತ್ರಿ ಆ ಸಮಯದಲ್ಲಿ, ಪ್ರಸ್ತುತ ಪ್ರಧಾನಮಂತ್ರಿ ಇದ್ದವ್ರು ಏನ್ ಮಾಡ್ತಿದ್ರು? ಈ ಬ್ಯಾಂಕ್ ಸಾಲ ತಗೊಳ್ಳೋದಿದ್ರೆ ಈ ಬ್ಯಾಂಕ್ ಹತ್ರ ಸಾಲ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ನಂಬರ್ A, ಸಪೋಸ್ SBI ಬ್ಯಾಂಕ್. ಎರಡನೇದನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಈಗ SBI ಬ್ಯಾಂಕಿನ ಹತ್ರ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಹತ್ರ ದುಡ್ಡು ಬೇಕಾವ. ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ 100 ಕೋಟಿ ರೂಪಾಯಿ ಅವಶ್ಯಕತೆ ಐತಿ. ಯಾರ ಹತ್ರ? SBI ಹತ್ರ ತಗೊಳಕೈತಿ. SBI ಡೈರೆಕ್ಟ್ ಆಗಿ ಕೊಡಂಗಿಲ್ಲ. ಮಿಡಲ್ದಾಗ ಯಾರು ಇರ್ಬೇಕು? ಮೀಡಿಯೇಟರ್ ಇರ್ಬೇಕು, ಬ್ರೋಕರ್ ಇರ್ಬೇಕು. ಮೀಡಿಯೇಟರ್ ಯಾರು ಅಂತಂದ್ರ ಹೂಡಿಕೆದಾರನಾಗಿರ್ಬೇಕು. ಈ ಹೂಡಿಕೆದಾರನ ಹತ್ರ ದುಡ್ಡು ಕೊಡ್ತೈತಿ. ಯಾರು ಕೊಡ್ತೈತಿ ಈಗ ದುಡ್ಡು? SBI. ಯಾರಿಗೆ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಎಷ್ಟು? 100 ಕೋಟಿ ರೂಪಾಯಿ. ಯಾರು ತ್ರೋ ಕೊಡ್ತೈತಿ? ಇವನ್ ತ್ರೋ ಕೊಡ್ತೈತಿ. ಹೌದಾ? ಇದು ತಗೊಳ್ಳೋದು. ಇವ್ರು ಏನ್ ಮಾಡ್ಬೇಕು? 14 ದಿನದ ಒಳಗಾಗಿ ವಿತ್ ಇಂಟ್ರೆಸ್ಟ್ ಏನ್ ಮಾಡ್ಬೇಕು? ವಾಪಸ್ ಕಳ್ಸ್ಬೇಕು. ಯಾರು ತ್ರೋ? ಇವ್ರಿಗೆ ಇಲ್ಲಿ SBI ಐತಿ. ಹರ್ಷದ್ ಮೆಹ್ತಾ SBI ಬ್ಯಾಂಕಿಗೆ ಹೋಗ್ತಾನ. 100 ಕೋಟಿ ರೂಪಾಯಿ ತಗೊಂಡು ಎಲ್ಲಿಗೆ ಹೋಗ್ಬೇಕು? ಈಗ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಹೋಗಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಹೋಗಿ ಏನ್ ಕೊಡ್ಬೇಕು? ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ಟಾಗ ಬ್ಯಾಂಕ್ ಒಂದು ರಿಸಿಪ್ಟ್ ಕೊಡ್ತೈತಿ. ಏನಂತಾರ ಅದಕ್ಕೆ? BR, ಬ್ಯಾಂಕ್ ರಿಸೀವ್ಸ್. ಆ ಬ್ಯಾಂಕ್ ರಿಸೀವ್ಸ್ ಹೋಗಿ SBI ಕೊಡ್ಬೇಕು. ಅವ್ರಿಗೆ ದುಡ್ಡು ಮುಟ್ಟಿದೆ ನಮಗ ಅಂತ ಹೇಳಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಖಚಿತಪಡಿಸಿದ. ಆಮೇಲೆ 14 ದಿನದ ಒಳಗಾಗಿ ಮಾಡ್ಬೇಕು. ಬಟ್ ಇವ ಏನ್ ಸ್ಕ್ಯಾಮ್ ಮಾಡ್ತಿದ್ದ? ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ನಿಜವಾಗ್ಲೂ ದುಡ್ಡಿನ ಅವಶ್ಯಕತೆ ಇಲ್ಲ. ನೀವು ನಡೆಸ್ರಿ, ನೀವು ದುಡ್ಡು ಕೇಳ್ರಿ ಸಾಲ ಅಷ್ಟೇ. ಯಾರ ಬಳಿ? SBI ಕಡೆ. SBI ಕಡೆ 5,000 ಕೋಟಿ ರೂಪಾಯಿ ಲಾಸ್ಟ್ ಅವಾಗ ಸ್ಕ್ಯಾಮ್ ಮಾಡ್ತಾನ 92ರಾಗ. 5,000 ಕೋಟಿ ಅಂದ್ರೆ ಇವತ್ತು 1 ಲಕ್ಷ ಕೋಟಿ. ಹೌದಾ? ಯಾವಾಗ? ಇವತ್ತು 30 ವರ್ಷಗಳಿಂದ. ಅವಾಗ ಇವ ಏನ್ ಮಾಡ್ತಾನ? ಇವ್ರಿಗೆ ಅವಶ್ಯಕತೆ ಇರಂಗಿಲ್ಲ, ಆದ್ರೂ ಅವ್ರ ಕಡೆ ದುಡ್ಡು ತಗೋತಾನೆ. ಯಾರ ಕಡೆ? SBI ಕಡೆ ಸಾಲ ತಗೊಳಕ್ ಹಸ್ತಾನ. ತಗೊಂಡು ಈ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾನೆ ಬೇರೆ ಕಡೆ. ಒಂದ್ ವಾರದಾಗ ಇನ್ವೆಸ್ಟ್ ಮಾಡಿ ಡಬಲ್ ಮಾಡ್ಕೊಂಡು ಇವ್ರ ದುಡ್ಡು ಇವ್ರ ವಾಪಸ್ ಕಟ್ಬಿಡ್ತಾನೆ. ಯಾವಾಗ ಸಿಕ್ಕಾಕೊಂಡ್ಬಿಡ್ತಾರ? ಇವ್ರಿಗೆ BR ಬರಂಗಿಲ್ಲ. BR ಬರ್ಬೇಕಿಲ್ಲ SBIಗೆ. BR ಕೊಡ್ತಾರ ಅಂತ ಹೇಳಿ ಒಂದು. ಎರಡನೇದು ಇವ್ರು ರೆಕಾರ್ಡ್ ಬುಕ್ ಶಿಫ್ಟ್ ಆಗ್ಬೇಕಿಲ್ಲ. ತಗೊಂಡಿದ್ದು ಲಾಭ ಮಾಡಿದ್ದು SBI ರೆಕಾರ್ಡ್ ಬುಕ್ ನಾಗ ಐತಿ. 100 ಕೋಟಿ ಸಾಲ ಯಾರಿಗೆ ಕೊಟ್ಟರು? ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಕೊಟ್ಟರು. ಬಟ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ರೆಕಾರ್ಡ್ ನಾಗ ಇಲ್ಲಿ ಏನಂತ? SBI ಹತ್ರ ಸಾಲ ತಗೊಂಡಿ ಅಂತ ಹೇಳಿ. ಮತ್ತೆ ಇವೆಲ್ಲ ಮಿಸ್ ಮ್ಯಾಚ್ ಆಗಿ ಯಾರು ಹೊಡಿತಾರೆ. ಅವಾಗ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇರ್ತಲ್ಲ, ಅದ್ರ ತರ ಈ ಸೇಮ್ ಕೇಸ್ ಇರೋ ಬರ್ತೈತಿ. ಇದು ಯಾವ್ದು ಬಳಸ್ತಾರ? ಯಾವ ಟೂಲ್ ಇದು? ಕಾಲ್ ಮನಿ ಮಾರ್ಕೆಟ್ ಗೊತ್ತಿರ್ಬೇಕು. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಯಾರು ಇದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಎಷ್ಟೋ ಕ್ವಶನ್ ಹೇಳ್ತಾನೆ. ಯಾರು? ಸೇಬಿಗಳು ಕಂಟ್ರೋಲ್ ಮಾಡ್ತಾರೆ. ಇವೆಲ್ಲ ಅಲ್ಪಾವಧಿ ಹಣದ ಮಾರುಕಟ್ಟೆಯಲ್ಲಿ ಬಳಸುವಂತ ಸಾಧನಗಳು. ನೆಕ್ಸ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಅಂತಂದ್ರೇನು? ದೀರ್ಘಾವಧಿ ಇದ್ರಾಗ ಕೆಲವೊಂದು ಮಾರ್ಕೆಟ್ ಅಂದ್ರೆ ಕೆಲವೊಂದು ಸಾಧನಗಳು ಬರ್ತಾವ. ಇದ್ರ ಕ್ವಶನ್ ಕೇಳ್ತಾನೆ. ಒಂದೇದು ಗಿಲ್ಟೇಜ್ ಮಾರ್ಕೆಟ್. 2 ಟೈಪ್ಸ್ ಆಫ್ ಮಾರ್ಕೆಟ್. ಒಂದು ಗಿಲ್ಟೇಜ್ ಮಾರ್ಕೆಟ್, ಒಂದು ಕೈಗಾರಿಕಾ ಷೇರುಗಳ ಮಾರುಕಟ್ಟೆ. ಇಲ್ಲಿ ಏನೇನು ಕ್ವಶನ್ ಕೇಳ್ತಾವ ನೋಡು. ಗಿಲ್ಟೇಜ್ ಮಾರ್ಕೆಟ್ ಅಂದ್ರೇನು? ಕ್ವಶನ್ ಕೇಳೋಣ. ಗಿಲ್ಟೇಜ್ ಮಾರುಕಟ್ಟೆ ಅಂದ್ರೇನು? ಸರ್ಕಾರದ ಸಾಲ ಪತ್ರಗಳನ್ನ ಮಾರಾಟ ಮಾಡುವ ಮತ್ತು ಕೊಳ್ಳುವ ಪ್ರಕ್ರಿಯೆ ಏನಂತ ಕರೀತಾರೆ? ಗಿಲ್ಟೇಜ್ ಮಾರ್ಕೆಟ್. ಇನ್ನೊಂದು ಯಾವ್ದು ಇಂಥದ್ ಮಾರ್ಕೆಟ್ ಎಲ್ಲಿ ನಡೀತೈತಿ? RBIದಾಗ. OMO ಅಂದ್ರೇನು? OMO ಅಂತಂದ್ರೆ ಏನು? RBIದಾಗ ಗೊತ್ತಿಲ್ಲ. OMO ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಓಪನ್ ಮಾರ್ಕೆಟ್ ಅದು ಹಂಗಂದ್ರೆ ಏನು? ಅಲ್ಲಿ ಕೂಡ ಸರ್ಕಾರಿ ಸಾಲ ಪತ್ರಗಳನ್ನ ಕೊಳ್ಳುದು. ಮತ್ತೆ ಯಾವಾಗ? ಸರ್ಕಾರ ಸಾಲ ಬೇಕಾದಾಗ. ಸರ್ಕಾರದ ಸಾಲ ಪತ್ರ ಐತಿ, ನನ್ನ ಕಡೆ ಒಂದು 100 ಕೋಟಿ ರೂಪಾಯಿ ಜಮೀನ್ ಐತಿ, ಇಟ್ಕೋ 50 ಕೋಟಿ ರೂಪಾಯಿ ಕೊಡು ಅಂತ ನೀನು. ನಾಳೆ ಹೋಗಿ ನಿನಗೆ ದುಡ್ಡು 50 ಕೋಟಿ ಕೊಟ್ಮೇಲೆ ಇದು ವಾಪಸ್ ಬಿಡ್ಸ್ಕೊಳ್ಳೋದು. ಈ ತರ ಸರ್ಕಾರಿ ಭದ್ರತೆ, ಸರ್ಕಾರ ಕಡೆ ಸೆಕ್ಯೂರಿಟಿ ಇರುವಂತ ಪೇಪರ್ಗಳು ಮಾರಾಟ ಮಾಡುವ ಮತ್ತು ಕೊಳ್ಳುವ ಪ್ರಕ್ರಿಯೆ ವ್ಯವಸ್ಥೆ ಏನಂತ ಕರೀತಾರೋ? ಗಿಲ್ಟೇಜ್ ಮಾರುಕಟ್ಟೆ. ನೆಕ್ಸ್ಟ್ ಕೈಗಾರಿಕಾ ಷೇರುಗಳ ಮಾರುಕಟ್ಟೆ. ಸೇಬಿ. ಇದ್ರಾಗ ಅನಿಶ್ಚಿತೆಯಿಂದ ಕೈಗಾರಿಕಾ ಷೇರುಗಳು ಅಂದ್ರೆ 2 ಮಾರ್ಕೆಟ್ ಬರ್ತಾವ ಇದ್ರಾಗ. ಒಂದೇದು ಪ್ರಾಥಮಿಕ ಮಾರುಕಟ್ಟೆ, ಎರಡನೇ ದ್ವಿತೀಯ ಮಾರುಕಟ್ಟೆ. ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆ ಅಂದ್ರೆ ಏನು? ಕ್ವಶನ್ ಕೇಳ ಗೊತ್ತಿರ್ಬೇಕು. ಏನು? ನೇರವಾಗಿ ನೋಡಿ, ಈಗ ಹೊಸ ಕಂಪನಿ ಸ್ಥಾಪನೆ ಮಾಡಿ ನಾ ಇವತ್ತು, ಹೌದಾ, 100 ಕೋಟಿ ರೂಪಾಯಿ ಬಂಡವಾಳ ಹಾಕಿ ಈಗ ನಾನು ಶೇರ್ ಬಿಡುಗಡೆ ಮಾಡ್ತೀನಿ ಮಾರ್ಕೆಟಿಗೆ.
ಫಸ್ಟ್ ಟೈಮ್ ಫ್ರೆಶ್ ಕಂಪನಿ, ನ್ಯೂ ಕಂಪನಿ ಶೇರ್ ಬಿಡುಗಡೆ ಮಾಡಿದಾಗ ಆ ಕಂಪನಿ ಆ ಮಾರುಕಟ್ಟೆ ಏನಂತ ಕರೀತಾರೋ ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆ. ನೆಕ್ಸ್ಟ್ ಆ ಶೇರ್ ನೀ ಖರೀದಿ ಮಾಡ್ಕೊಂಡಿ, 100 ಕೋಟಿ 5 ಕೋಟಿ ನೀ ಶೇರ್ 5 ಕೋಟಿ ಇವ್ರು 5 ಕೋಟಿ ಶೇರ್ ಖರೀದಿ ಮಾಡ್ಕೊಂಡು, ಈಗ ನಿನಗೆ ದುಡ್ಡಿನ ಅವಶ್ಯಕತೆ ಐತೆ 5 ಕೋಟಿ, ಈಗ ನೀ ಶೇರ್ ಮಾರ್ಕೆಟ್ನಾಗ ಶೇರ್ ಇನ್ನೊಬ್ರಿಗೆ ಸೆಲ್ ಮಾಡಿ ದುಡ್ಡು ವಾಪಸ್ ತಗೊಂಡು ಆ ಸೆಲ್ ಇನ್ನೊಬ್ರ ಕದ ಹೋಗ್ತಾವಲ್ಲ, ನೀ ತಗೊಂಡಿರೋ ಶೇರ್ ಇನ್ನೊಬ್ರಿಗೆ ಕೊಡ್ತಿ ಹೌದಾ. ಆ ಶೇರ್ ಎರಡನೇ ಏನವ ಅವನಿಗೆ ದುಡ್ಡಿನ ಅವಶ್ಯಕತೆ ಅದ, ಮತ್ತೆ ಆ ಶೇರ್ಗಳನ್ನ ಇನ್ನೊಬ್ರಿಗೆ ಮಾಡ್ತಾನ. ಆ ಶೇರ್ ಮಾರುಕಟ್ಟೆದಾಗ ಏನ್ ಸೆಲ್ಲಿಂಗ್ ನಡೀತೈತಲ್ಲ ಅದು ದ್ವಿತೀಯ ಮಾರುಕಟ್ಟೆ. ಫಸ್ಟ್ ಟೈಮ್ ಕಂಪನಿ ಫ್ರೆಶ್ ಆಗಿ ಬಿಡುಗಡೆ ಮಾಡುವಂತ ಶೇರ್ ಯಾವುದು? ಪ್ರಾಥಮಿಕ ಮಾರುಕಟ್ಟೆ. ಇವೆರಡು ಗೊತ್ತಿಲ್ಲ. ನೆಕ್ಸ್ಟ್ IPO ಅಂತ ಬರ್ತೈತಿ, ಇದ್ರ ಫುಲ್ ಫಾರ್ಮ್ PC. IPO ಅಂತಂದ್ರೆ ಏನು? ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತೇಳಿ. ಇನಿಷಿಯಲ್ ಪಬ್ಲಿಕ್ ಆದ್ರೆ ನಾ ಶೇರ್ ಬಿಡ್ತೀವಿ ಸ್ಟಾರ್ಟಿಂಗ್ ದಾಗ, ಆ ಶೇರ್ಗಳಿಗೆ ಹೊಸ ಶೇರ್ಗಳಿಗೆ IPO ಅಂತ ಕರೀತಾರೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ನೆಕ್ಸ್ಟ್ ನೋಡ್, ಬಂಡವಾಳ ಮಾರುಕಟ್ಟೆದ ಸಾಧನಗಳು ಗೊತ್ತಿರ್ಬೇಕು. ಬಂಡವಾಳ ಮಾರುಕಟ್ಟೆ ಒಂದೇದ್ ಶೇರ್, ಎರಡನೇದೇನಪ್ಪಾ ಅಂತಂದ್ರ ಶೇರ್ ಅಂತಂದ್ರೆ ಏನು? ಶೇರ್ನಾಗ 2 ಟೈಪ್ಸ್ ಕ್ವಶನ್ ಕೇಳ್ದಂಗ ಗೊತ್ತಿರ್ಬೇಕು. ಶೇರ್ನಾಗ 2 ಟೈಪ್ ಯಾವ್ಯಾವು? ಪ್ರಿಫರ್ಡ್ ಶೇರ್, ಇಕ್ವಿಟಿ ಶೇರ್. ಇಕ್ವಿಟಿ ಅಂತಂದ್ರೆ ಈಕ್ವಲ್ ಶೇರ್, ನಂದು ಈ ಕಂಪ್ನಿದಾಗ 10% ಸ್ಟೇಕ್ ಐತೆ ಅಂದ್ರೆ ಶೇರ್ ಐತಿ ಒಂದು. ಓಕೆ. ಪ್ರಿಫರ್ಡ್ ಶೇರ್ ಅಂತಂದ್ರ ಶೇರ್ ಹಾಕಿರ್ತಾನ ಬಟ್ ಇಷ್ಟು ಲಾಭ ಕೊಡ್ಬೇಕಂತೇಳಿ. ಕಂಪನಿ ಹೂಡಿಕೆ 100 ರೂಪಾಯಿ ಅವಶ್ಯಕತೆ ಅಂದ್ರೆ ನಾ 20 ರೂಪಾಯಿ ಹಾಕ್ತೀನಿ, ನನಗೆ ಮುಂದಿನ ವರ್ಷ 20 ರೂಪಾಯಿ ಜೊತೆಗೆ 10 ರೂಪಾಯಿ ನನಗೆ ಲಾಭ ಕೊಡ್ಬೇಕು, 30 ರೂಪಾಯಿ. ಇವಾಗ ರಿಸ್ಕ್ ಇರಂಗಿಲ್ಲ, ಅವ ಫಿಕ್ಸ್ಡ್ ಇದ್ರ ಮೇಲೆ ಇರ್ತಾನ ಹೌದಾ. ಬಟ್ ಪ್ರಿಫರ್ಡ್ ಇದು ಇವನಿಗೆ ಇಕ್ವಿಟಿ ಶೇರ್ ಅವನಿಗೆ ರಿಸ್ಕ್ ಇರ್ತೈತಿ ಸರ್ ಹೌದಾ. ಗಂಡಾಂತರಗಳಿಂದ ಕೂಡ್ತೈತಿ, ಲಾಭ ಶೂನ್ಯ ಆದ್ರೂ ಆಗ್ಬಹುದು, ಲಾಭ ನೆಗೆಟಿವ್ ಆದ್ರೂ ಲಾಭ ಹೆಚ್ಚಾದ್ರೂ ಆಗ್ಬಹುದು ಅದು. ಬಟ್ ಇವನಿಗೆ ಫಿಕ್ಸ್ಡ್ ಲಾಭ ಇರ್ತೈತಿ, ಅವರಿಗೆ ಪ್ರಿಫರ್ಡ್ ಸೇರಿದವನಿಗೆ. ಬಟ್ ಇಕ್ವಿಟಿ ಸೇರಿದವನಿಗೆ ಲಾಭ ಚೇಂಜ್ ಆಗಿದೆ, ಫಿಕ್ಸ್ ಲಾಭ. ಗಂಡಾಂತರಗಳಿಂದ ಕೂಡಿರುವಂತ ಶೇರ್ ಯಾವ್ದಂದ್ರ ಇಕ್ವಿಟಿ ಶೇರ್. ಸ್ಟಾಕ್ ಅಂತಂದ್ರೆ ಏನು? ಒಂದ್ ಕಂಪ್ನಿ 2 ಕಂಪ್ನಿ ನೀವು ಒಟ್ಟು ಇರುವಂತ ಶೇರ್ಗಳೆಲ್ಲ ಸೇರಿ ಅದಕ್ಕೆ ಸ್ಟಾಕ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡು, ಇವ್ ಕೇಳ್ತಾರ ನೋಡಿ ಶೇರ್ ಮಾರ್ಕೆಟ್ನಾಗ ಬಿಯರ್ ಮಾರ್ಕೆಟ್ ಅಂತಂದ್ರೆ ಏನು? ಬುಲ್ ಮಾರ್ಕೆಟ್ ಅಂತಂದ್ರೆ ಏನು? ಲ್ಯಾಂಬ್ಡಾಕ್ ಮಾರ್ಕೆಟ್ ಅಂದ್ರೆ ಏನು? ಬಿಯರ್ ಮಾರ್ಕೆಟ್ ಅಂತಂದ್ರ ಬಿಯರ್ ಅಂದ್ರೆ ಕರಡಿ ಮಾರುಕಟ್ಟೆ ಅಂದ್ರೆ ಏನು? ಬರುವ ಸಮಯದಲ್ಲಿ ಷೇರು ಮಾರುಕಟ್ಟೆ ಕುಸಿತದ ಸನ್ನಿವೇಶವನ್ನು ಸೂಚಿಸುವ ಮಾರುಕಟ್ಟೆಗೆ ಏನಂತ ಕರೀತಾರ? ಬಿಯರ್ ಮಾರ್ಕೆಟ್. ಬುಲ್ ಮಾರ್ಕೆಟ್ ಗೂಳಿ ಮಾರುಕಟ್ಟೆ ಅಂತ ಕರೀತಾರ. ಏರಿಕೆ ಆಗೋದು ಅಂದ್ರೆ ಮುಂಬರುವ ಸಮಯದಲ್ಲಿ ಶೇರ್ ಮಾರ್ಕೆಟ್ ಏನಪ್ಪಾ ಅಂದ್ರ ಮೇಲೆ ಇರುವ ಸಂಭವನೀಯತೆ ಇದೆ ಅಂತ ತೋರಿಸೋದು ಗೂಳಿ ಮಾರ್ಕೆಟ್. ಲೇಮ್ಡಾಕ್ ಮಾರ್ಕೆಟ್ ಅಂದ್ರೆ ಏನು? ಕುಂಟು ಬಾತುಕೋಳಿ ಸರ್. ಕುಂಟು ಬಾತುಕೋಳಿ ಅಂದ್ರೆ ಏನ್ರಿ? ಕುಂಟು ಬಾತುಕೋಳಿ ಅಂತಂದ್ರೆ ಏನ್ ಗೊತ್ತೇನ? ಈಗ ನೋಡ, ನನಗ್ ಗೊತ್ತೈತಿ, ಈಗ ಒಂದು ಕಂಪನಿ ಐತಿ, ಒಂದು ಕಂಪನಿಯವರು ಶೇರ್ ಬಿಡುಗಡೆ ಮಾಡತ್ತಾರ. ಎಷ್ಟು ರೂಪಾಯಿಗೆ ಒಂದು? 10 ರೂಪಾಯಿಗೆ ಒಂದು ಶೇರ್ ಬಿಡುಗಡೆ ಮಾಡ್ತಾರ. ಹೆಸರಾಂತ ಕಂಪನಿ ಹೌದಾ, ಫುಲ್ ಫೇಮಸ್ ಕಂಪನಿ ಐತಿ. 10 ರೂಪಾಯಿಗೆ ಒಂದು ಶೇರ್ ರಿಲೀಸ್ ಮಾಡತ್ತಾರ. ನನಗ್ ಪರಿಚಯ ಐತಿ ಅಂದ್ರೆ ನನಗೆ ಯಾವ ಪರಿಚಯ ಅದ, ನನಗೆ ಶೇರ್ ಬಿಡತ್ತಾರ ಅಂತ ನನಗೆ ಇದು ಆಕ್ಚುಲಿ ಬಹಳ ಇಂಟರ್ನಲ್ ಮಾಹಿತಿ ನನಗೆ ಗೊತ್ತಿರ್ತೈತಿ, ಒಳಗಡೆಯಿಂದ ಮಾಹಿತಿ ತೆಗೆದಿದ್ದೀನಿ. ಎಷ್ಟು? 10 ರೂಪಾಯಿಗೆ ಒಂದು ಶೇರ್ ಬಿಡುಗಡೆ ಮಾಡೋದಾರ ಅಂತೇಳಿ. ನಾ ಏನ್ ಮಾಡ್ತೀನಿ, ಈಗ ಫಾರ್ ಎಕ್ಸಾಂಪಲ್ ಈ ಕಂಪನಿ ಶೇರ್ XYZ ಏನೋನಿಗೆ ಇನ್ನೊಬ್ಬನಿಗೆ ಏನ್ ಹೇಳ್ತೀನಿ, ಆ ಕಂಪನಿ ಶೇರ್ ಬೇಕಾ ನಿನಗೆ, ನನ್ನ ಪರಿಚಯದವ್ರು ಇಸ್ಕೊಡ್ತೀನಿ. ಎಷ್ಟು ರೂಪಾಯಿಗೆ ಅಂತ ಕೇಳ್ತಾನ ನಾವು, ಅಂದ್ರೆ 15 ರೂಪಾಯಿಗೆ ಒಂದು ಶೇರ್ ಇಸ್ಕೊಡ್ತೀನಿ. ನಿನಗೆ 20 ರೂಪಾಯಿ ಒಂದು ರಿಲೀಸ್ ಮಾಡ್ತಾರೆ ಗೊತ್ತಿಲ್ಲ, ನಂಗೆ 15 ರೂಪಾಯಿಗೆ ಒಂದು ಶೇರ್ ಇವತ್ತೇ ಇಸ್ಕೊಡ್ತೀನಿ ಅಂತ. 15 ರೂಪಾಯಿ ಒಂದು ಶೇರ್ ಅಂತೇಳಿ 100 ಶೇರಿನ ದುಡ್ಡು ತಗೊಂಡಿದ್ದ ನೋಡ್ರಿ. 100 × 15 ಎಷ್ಟು? 15,000 ಹೌದಿಲ್ಲ? 100 × 15 ಎಷ್ಟು? 1500 ಹೌದಾ. ಅದಕ್ಕೆ ಕೇಳ, 1500 ಶೇರ್ ತಗೊಂಡಿನಿ. ಈಗ ನಾನು ನಾಳೆಗೆ 10 ರೂಪಾಯಿಗೆ ಒಂದು ಶೇರ್ ಅಂತೇಳಿ 1000 ರೂಪಾಯಿ ಕೊಟ್ಟು ಶೇರ್ ತಗೊಂಡು 500 ರೂಪಾಯಿ ಲಾಭ ಮಾಡ್ಕೋಬೇಕು. ನಾಳೆ ಈ ಕಂಪನಿ ಶೇರ್ 20 ರೂಪಾಯಿ ಒಂದು ಬಿಡ್ತೈತಿ. ನಾಳೆ ಬೆಳಗ್ಗೆ ಆದ್ಮೇಲೆ ಕಂಪನಿ ಈ ಶೇರ್ಗೆ ಎಷ್ಟು ರೂಪಾಯಿ ಬಿಡ್ತೈತಿ. ಈಗ ನಾ ಅವ್ನಿಗೆ ಎಲ್ಲಿಂದ ಕೊಡ್ಲಿ? 15 ರೂಪಾಯಿ ತಗೊಂಡಿನಿ, 2,000 ರೂಪಾಯಿ ಶೇರ್ ಎಲ್ಲಿಂದ ಕೊಡ್ಲಿ? ನಾ ಲಾಭ ಮಾಡಿಸ್ಕೊಳ್ಳೋದು ಅವ್ನಿಗೆ ಮಾಡಿ. ಈ ಸಮಯದಾಗ ಏನ್ ಮಾಡ್ತಾನ ಬ್ರೋಕರ್? ಈ ಸನ್ನಿವೇಶ ಕುಂಟು ಬಾತುಕೋಳಿ ಅಂತಾರೆ, ಲ್ಯಾಂಬ್ಡಾಕ್. ಅಂದ್ರ ಈಗಾಗಲೇ ಹೆಸರು ಕೊಟ್ಟಿರುವಂತ ಶೇರ್ಗಳನ್ನ ಪೂರೈಸಲಿ ಆಗದೇ ಇರುವಂತ ಸ್ಥಿತಿಗೆ ಏನಂತ ಕರೀತಾರೋ? ಕುಂಟು ಬಾತುಕೋಳಿ. ನೆಕ್ಸ್ಟ್ ದಲಾಲ್ ಸ್ಟ್ರೀಟ್ ಎಲ್ಲಿ ಬರ್ತೈತಿ? ಮುಂಬೈದಾಗ. ಎಲ್ಲ ದಲಾಲ್ ಸ್ಟ್ರೀಟ್ ಹೆಡ್ ಕ್ವಾರ್ಟರ್ ಅಲ್ಲಿ ಐತಿ, ಮುಂಬೈ. ನೆಕ್ಸ್ಟ್ ಇದಾದ್ಮೇಲೆ ನೋಡಿ, ಓಕೆ, ಅದಾದ್ಮೇಲೆ ಲೊಂಬಾರ್ಡ್ ಸ್ಟ್ರೀಟ್ ಎಲ್ಲಿ ಬರ್ತೈತಿ? ಕ್ವಶನ್ ಕೇಳ್ದ ನೋಡಿ, ಗೊತ್ತಿರೋ ಲೊಂಬಾರ್ಡ್ ಸ್ಟ್ರೀಟ್ ಲಂಡನ್. ಅದಾದ್ಮೇಲೆ ವಾಲ್ ಸ್ಟ್ರೀಟ್ ಅಮೆರಿಕಾ. ನೆಕ್ಸ್ಟ್ ನೋಡಿ, ಬಾಂಡ್ ಅಂದ್ರೆ ಏನ್ ಸರ್? ಒಂದ್ ಪತ್ರ. ಇಂಥದ ಒಂದ್ ಪತ್ರ, ನಿನ್ ಕಡೆ 1,000 ರೂಪಾಯಿ ಸಾಲ, 2% ಬಡ್ಡಿ, 1 ವರ್ಷ. ನಿನ್ ಕಡೆ ಎಷ್ಟು ದುಡ್ಡು ತಗೊಳತ್ತಾರು, ಎಷ್ಟು ಪರ್ಸೆಂಟೇಜ್ ಮೇಲೆ ತಗೊಳತ್ತಾರು, ಎಷ್ಟು ಮೆಚುರಿಟಿ ಪೀರಿಯಡ್ ಐತಿ, ಈ 3 ಬರ್ದು ಕೊಡ್ತಾರ ಸರ್. ಈ ಬಾಂಡ್ ಅಂದ್ರೆ ಏನು? ನಿನ್ ಕಡೆ ನಾ ಸಾಲ ತಗೊಳತೀನಿ 10,000 ರೂಪಾಯಿ ಅಂದ್ರೆ 10,000 ರೂಪಾಯಿ, 5 ಬಡ್ಡಿ ಕೊಟ್ಟಿದ್ರೆ 5 ರೂಪಾಯಿ ಬಡ್ಡಿ. ಎಷ್ಟು ವರ್ಷ? 1 ವರ್ಷ ಸಲ ಮೆಚುರಿಟಿ. ನೀ ಕರೆಕ್ಟ್ 1 ವರ್ಷ 365 ದಿನ ಆದ್ಮೇಲೆ ಬಂದು ವಾಪಸ್ ಮೆಚುರಿಟಿ ಪೀರಿಯಡ್ ಅಂತ ಕರೀತಾರೆ. ಮೆಚುರಿಟಿ ಪೀರಿಯಡ್ ಆದ್ಮೇಲೆ ಬಂದು ಏನ್ ತಗೊಂಡ್ ಹೋಗ್ಬೋದು? ದುಡ್ಡು ತಗೊಂಡ್ ಹೋಗ್ಬೋದು. ಇಲ್ಲ ಬೇರೆ ಬೇರೆ ಬಾಂಡ್ ಬಳದ ಕ್ವಶನ್ ಕೇಳ್ತಾನೆ ಗೊತ್ತ. ಜೀರೋ ಕೂಪನ್ ಬಾಂಡ್ ಒಂದೇದು. ಜೀರೋ ಕೂಪನ್ ಬಾಂಡ್ ಅಂದ್ರೆ ಏನು? ಇದ್ರ ಮೇಲೆ ಕೂಪನ್ ಜೀರೋ ಇರ್ತೈತಿ, ಪರ್ಸೆಂಟೇಜ್ ಬಡ್ಡಿ ಅನ್ನೋದು. ನೋಡಿ ಇಲ್ಲಿ 1,000 ರೂಪಾಯಿ ಹತ್ರ 1,000 ರೂಪಾಯಿ ಸಾಲ ತಗೊಳತ್ತೆ 0% ಅಂತ ಬರೀತೀನಿ. ಕೆಳಗೆ 1 ವರ್ಷ ಅಂತ ಅವ್ನಿಗೆ ಕೊಟ್ಬಿಡ್ತೀನಿ. ಆಮೇಲೆ 1 ವರ್ಷ ಆದ್ಮೇಲೆ ನನ್ನ ಬಾಂಡ್ ವಾಪಸ್ ಕೊಡ್ಬೇಕು, ದುಡ್ಡು ತಗೊಂಡ್ ಹೋಗ್ಬೇಕು ಹೌದಾ. ಈ ಸಮಯದಾಗ ನೀನು ಲಾಭ ಏನ್ ಸಿಗ್ಬೇಕು? ಜೀರೋ ಕೂಪನ್ ಬಾಂಡ್ ಅಂದ್ರೆ ಸ್ಟಾರ್ಟಿಂಗ್ ದಾಗ ನಾನು 900 ಅಷ್ಟೇ ತಗೋತೀನಿ. ನಿನ್ ಕಡೆ ನಾ ಸಾಲ ತಗೊಳತ್ತೀನಿ 1,000 ರೂಪಾಯಿ ಎಕ್ಸ್ಟ್ರಾ, 900 ಅಷ್ಟೇ ತಗೋತೀನಿ. ನಾ 100 ರೂಪಾಯಿ ನಿನಗೆ ಮೊದಲೇ ಲಾಭ. ಇದಕ್ಕೆ ಜೀರೋ ಕೂಪನ್ ಬಾಂಡ್ ಅಂತ ಕರೀತಾರೆ. ಕೂಪನ್ ಏನಿರ್ತೈತಿ? ಶೂನ್ಯ ಇರ್ತೈತಿ. ನೆಕ್ಸ್ಟ್
ಎಲೆಕ್ಟ್ರಲ್ ಬಾಂಡ್ ಬಾಂಡ್ ಎಲೆಕ್ಟ್ರಲ್ ಬಾಂಡ್ ಕೂಡ ಏನ್ ಎಲೆಕ್ಟ್ರಲ್ ಬಾಂಡ್ ಯಾವಾಗ ಬರ್ತೈತಿ ಫಸ್ಟ್ ಟೈಮ್ ಕಾನ್ಸೆಪ್ಟ್ 2017-18 ಬಜೆಟ್ ನ ಬರ್ತೈತಿ ಎಲೆಕ್ಟ್ರಲ್ ಬಾಂಡ್ ಸರ್. ಹೌದಾ ಎಲೆಕ್ಟ್ರಲ್ ಬಾಂಡ್ ಈಗ ಏನಂತ ಮಾಡ್ಯಾರ ಸದ್ಯ ಅನ್ಕಾನ್ಸ್ಟಿಟ್ಯೂಷನಲ್ ನಾನ್ ಕಾನ್ಸ್ಟಿಟ್ಯೂಷನ್ ಅಸಾಂವಿಧಾನಿಕ ಅಂತ ಮಾಡಿಬಿಟ್ರೆ ಸುಪ್ರೀಂ ಕೋರ್ಟ್ ಹೇಳೈತಿ. ಹೌದಾ ಎಲೆಕ್ಟ್ರಲ್ ಬಾಂಡ್ ರಿಲೀಸ್ ಮಾಡುವಂತ ಅಧಿಕಾರ ಯಾರಿಗಿತ್ತು? SBI ಮಾತ್ರ ಇತ್ತು. ಯಾವ ಮಲ್ಟಿಪಲ್ ನಾಗ 1000, 10,000, ಲಕ್ಷ, 10 ಲಕ್ಷ, ಕೋಟಿ, ಮ್ಯಾಕ್ಸಿಮಮ್ ಎಷ್ಟು ಕೋಟಿ? 1 ಕೋಟಿ ತನ ಎಷ್ಟು ರೂಪಾಯಿ ಇದು ಬಾಂಡ್ಗಳು ಖರೀದಿ ಮಾಡ್ಬೋದು, ಎಷ್ಟು ಬೇಕಾದ್ರೂ ಮಾಡ್ಬೋದು. ಬಟ್ ಒಂದು ಬಾಂಡ್ 1 ಕೋಟಿ ಇರಬೇಕು. 1 ಕೋಟಿಗಿಂತ ಜಾಸ್ತಿ ಮೌಲ್ಯ ಇರಂಗಿಲ್ಲ. ಹೌದಾ ಯಾರಿಗೆ ಅಧಿಕಾರ ಇತ್ತು? ಕೇವಲ SBI ಮಾತ್ರ. ಡೈರೆಕ್ಟ್ ಮೊದಲ ಬಾರಿಗೆ ಬಂದಿದೆ ಯಾವಾಗ? 2017-18 ಹೌದಾ. ಮತ್ ನೆಕ್ಸ್ಟ್ ಏನಿದ್ರಾಗ ಎಲೆಕ್ಟ್ರಲ್ ಬಾಂಡ್ನಾಗ ಎಲೆಕ್ಟ್ರಲ್ ಬಾಂಡ್ನಾಗ ಯಾರು ಕೊಡತ್ತಾರ ಅಂತ ಹೆಸರು ನನಗ ಬಿಜೆಪಿಗೆ 25 ಕೋಟಿ ರೂಪಾಯಿ ಕೊಡೋದೈತಿ. ನಾನ್ ಮಾಡ್ತೀನಿ ಈಗ SBI ಹೋಗ್ತೀನಿ 25 ಕೋಟಿ ರೂಪಾಯಿ ಕೊಟ್ಟು ಹೌದಾ ಈ ಬಾಂಡ್ ನನ್ನ ಹೆಸರು ಇರಂಗಿಲ್ಲ ಅದ್ರ ಮೇಲೆ ಕೊಡ. ನಾವು ಜಸ್ಟ್ ಬಿಜೆಪಿ ಹೆಡ್ ಆಫೀಸ್ ನಾವು ಡೆಪಾಸಿಟ್ ಮಾಡ್ಬೇಕು, ಅಥವಾ ಕಾಂಗ್ರೆಸ್ ಹೆಡ್ ಆಫೀಸ್ ಕೊಡೋದಿದ್ರೆ ಕಾಂಗ್ರೆಸ್ ಹೆಡ್ ಆಫೀಸ್ ನಾವು ಇದು ಡೆಪಾಸಿಟ್ ನೋಡಬೇಕು. ಜನತಾದಳ ಹೆಡ್ ಆಫೀಸ್ ನಾವು ಡೆಪಾಸಿಟ್ ಮಾಡಿದೆ. ಅದನ್ನ ಕೊಟ್ಟು 15 ದಿನದೊಳಗಾಗಿ ಅವ್ರ ಅಕೌಂಟಿಗೆ ಹಾಕೋಬೇಕು. ಅವ್ರು 15 ದಿನ 15 ದಿನದೊಳಗ ಅವ್ರ ಅಕೌಂಟಿಗೆ ಹಾಕೋಬೇಕು. ಇಲ್ಲ ಅಂತಂದ್ರೆ ಏನಾಕೈತೆ ಅದು PM ಕೇರ್ ಫಂಡಿಗೆ ಹೋಗ್ಬಿಡ್ತಾವ ದುಡ್ಡು. PM ಕೇರ್ ಫಂಡಿಗೆ ಹೋಗ್ಬಿಡ್ತಾವ. ಯಾರು? SBI ಬ್ಯಾಂಕ್. ಅದಕ್ಕ ಮಾಹಿತಿ ಹಕ್ಕು ಏನೈತಿ? ಮಾಹಿತಿ ಕಾಯ್ದೆ ನನಗೆ ಇನ್ಫಾರ್ಮೇಶನ್ ತಿಳ್ಕೊಳಕೈತಿ. ಮಾಹಿತಿ ಯಾರು ಕೊಟ್ಟಾರೋ ಯಾರಿಲ್ಲ ಅಂತ ಗೊತ್ತಾಗಬೇಕಿಲ್ಲ. ಬಿಜೆಪಿ ಅತಿ ಹೆಚ್ಚಿನ ಫಂಡಿಂಗ್ ಬರತ್ತೆ ಎಲೆಕ್ಟ್ರಲ್ ಬಾಂಡ್ ಥ್ರೂ. ಯಾರು ಕೊಡತ್ತಾರ ಗೊತ್ತಾಗಬೇಕಿಲ್ಲ, ಎಲ್ಲಿಂದ ಬರತ್ತಾವ ಅಂತೇಳಿ. ಹೌದಿಲ್ಲ? ಹಾಗಾದ್ರೆ ಇದು ಹೆಸರು ಮೆನ್ಷನ್ ಮಾಡಲಾಗಿ ಇದಕ್ಕೆ ಅಸಂವಿಧಾನಿಕ ಅಂತೇಳಿ ಸುಪ್ರೀಂ ಮೆನ್ಷನ್ ಮಾಡಿದೈತಿ. ನೆಕ್ಸ್ಟ್ ಏನಂದ್ರೆ ಮಸಾಲಾ ಬಾಂಡ್ ಯಾರು ಬಿಡುಗಡೆ ಮಾಡ್ತಾರ? ಮಸಾಲಾ ಬಾಂಡ್ ಅಂದ್ರೆ ಏನ್? ಫಸ್ಟ್ ಮಸಾಲಾ ಬಾಂಡ್ ಅಂದ್ರೆ ಏನ? ಇಂಡಿಯನ್ ಕರೆನ್ಸಿದಾಗ ಇರ್ತೈತಿ ಬಾಂಡ್. ಬಟ್ ಇಂಡಿಯಾದಾಗ ರಿಲೀಸ್ ಮಾಡಂಗಿಲ್ಲ, ವಿದೇಶದಾಗ ರಿಲೀಸ್ ಮಾಡ್ತಾರ ಅಷ್ಟೇ. ಭಾರತೀಯ ಕರೆನ್ಸಿಯಲ್ಲಿ ವಿದೇಶದಲ್ಲಿ ಬಿಡುಗಡೆ. ಹಿಂಗೆ ಕೇಳ್ತಾ ನೋಡು. ಮಸಾಲಾ ಬಾಂಡ್ ಎಂಬುದು ಒಂದು ಭಾರತದಲ್ಲಿ ಪ್ರಸಿದ್ಧ ಕಂಪನಿಗಳು ಬಿಡುಗಡೆ ಮಾಡುವಂತ ಒಂದು ಬಾಂಡ್ಗಳಾಗಿರ್ತವೆ. ಭಾರತದಲ್ಲಿ ಮಸಾಲಾ ಮಂಡಳಿಗಳು ಎಲ್ಲಾ ಮಸಾಲಾ ಮಂಡಿಗಳು ಒಟ್ಟಿಗೆ ಸೇರಿ ನಿಯಂತ್ರಿಸುವಂತ ಬಾಂಡ್ಗಳಾಗಿರುತ್ತವೆ. ಮೂರನೇದು, ಭಾರತದಲ್ಲಿನ ಮಸಾಲಾ ಮಂಡಳಿಗಳು ವಿದೇಶದಲ್ಲಿ ಹೂಡಿಕೆ ಮಾಡುವ ಬಾಂಡ್ಗಳಾಗಿರುತ್ತವೆ. ಅಥವಾ ಭಾರತದ ಕರೆನ್ಸಿಯಲ್ಲಿ ವಿದೇಶದಲ್ಲಿ ಬಿಡುಗಡೆ ಆಗುವಂತ ಕೇವಲ ಬಾಂಡ್ಗಳಾಗಿರ್ತವೆ. ಭಾರತದ ಕರೆನ್ಸಿ ಮುದ್ರದಲ್ಲಿ ವಿದೇಶದಲ್ಲಿ ಬಿಡುಗಡೆ ಆಗುವಂತ ಬಾಂಡ್ಗಳು ಯಾವುದು? ಮಸಾಲಾ ಬಾಂಡ್. ಅದಾದ್ಮೇಲೆ ಎಲ್ಲ ನಿಮ್ಗೆ ಗೊತ್ತಾ ಕಾಲೇಬಲ್ ಬಾಂಡ್, ಪುಟ್ಟೇಬಲ್ ಬಾಂಡ್ ಕ್ವಶನ್ ಕೇಳಂಗಿಲ್ಲ, ಅವಶ್ಯಕತೆ ಇಲ್ಲ ಸದ್ಯ. ಈಗ ನೆಕ್ಸ್ಟ್ ನೋಡು, ಷೇರು ವಿನಿಮಯ ಮಾರುಕಟ್ಟೆ. ಬಾಂಬೆ ಶೇರ್ ಮಾರ್ಕೆಟ್ ಯಾವಾಗ ಸ್ಥಾಪನೆ ಆಗೈತೆ ಸರ್? 1875. ಹೌದಾ. ಮೊದಲು ಇದೇನಪ್ಪ ಅಂತಂದ್ರೆ ಬಾಂಬೆ ಶೇರ್ ಮಾರ್ಕೆಟ್ 1875 ಹೆಡ್ ಕ್ವಾರ್ಟರ್ ಐತಿ ಬಾಂಬೆದಾಗ. ಇದ್ರಾಗ ಇನ್ನೇನ್ ಕ್ವಶನ್ ಕೇಳ್ತಾನೆ, ಇದ್ರ ಸೂಚ್ಯಾಂಕ ರಿಲೀಸ್ ಮಾಡ್ತೈತಿ. ಯಾವುದು? ಸೆನ್ಸೆಕ್ಸ್ ಅಂದ್ರ ಎಷ್ಟು? ಟಾಪ್ 30 ಕಂಪನಿ. ಈ ಬಾಂಬೆ BSE ಏನ್ ವಿಶೇಷತೆ ಅಂತ ಗೊತ್ತೇನ? ಕಂಪನಿಗಳ ರಿಜಿಸ್ಟರ್ಡ್ ಆಧಾರ ಮೇಲೆ ಭಾರತದ ಅತಿ ದೊಡ್ಡ ಷೇರು ಮಾರುಕಟ್ಟೆ. ಕಂಪನಿಗಳು ಅಂದ್ರೆ ಅತಿ ಹೆಚ್ಚು ಕಂಪನಿಗಳು ರಿಜಿಸ್ಟರ್ ಆಗಿರುವಂತ ಷೇರು ಮಾರುಕಟ್ಟೆ ಯಾವುದು? BSE. ಇದು ಒಂದು ಇಂಡೆಕ್ಸ್ ರಿಲೀಸ್ ಮಾಡ್ತೈತಿ. ಯಾವುದು? ಸೆನ್ಸೆಕ್ಸ್ ಅಂತ. ಸೆನ್ಸೆಕ್ಸ್ ಅಂದ್ರೆ ಏನಂತಂದ್ರ BSE ಅಲ್ಲಿ ರಿಜಿಸ್ಟರ್ ಆಗಿರುತ್ತೋ ಟಾಪ್ 30 ಕಂಪನಿಗಳ ಒಂದು ಲಿಸ್ಟ್. ಅದಕ್ಕೆ ಏನಂತ ಕರೀತಾರೆ? ಸೆನ್ಸೆಕ್ಸ್. ಇಷ್ಟು ಗೊತ್ತಿರ್ಸಿ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ? ಮುಂಬೈ. ನೆಕ್ಸ್ಟ್ BSE ಆದ್ಮೇಲೆ NSE ಯಾವಾಗ ಸ್ಥಾಪನೆ ಆಗೈತಿ? 1992. ಹೌದಾ. NSE ಹೆಡ್ ಕ್ವಾರ್ಟರ್ ಎಲ್ಲೈತಿ? ಮುಂಬೈದಾಗ. NSE ಹೆಡ್ ಕ್ವಾರ್ಟರ್ ಮುಂಬೈದಾಗ. NSE ಒಂದು ಇಂಡೆಕ್ಸ್ ರಿಲೀಸ್ ಮಾಡ್ತಾ ಇದೆ. ಯಾವುದು? ನಿಫ್ಟಿ ಅಂದ್ರೇನು? ನ್ಯಾಷನಲ್ 50 ಕಂಪನೀಸ್ ಅಂತ ಅರ್ಥ. ನಿಫ್ಟಿ ಅಂದ್ರೆ ಟಾಪ್ 50 ಕಂಪನಿಗಳ ಒಂದು ಸೂಚ್ಯಾಂಕ ಬಿಡುಗಡೆ ಮಾಡೋದು ನಿಫ್ಟಿ. ಇಷ್ಟೇ ಕ್ವಶನ್ ಆಯ್ತಾ. ನೆಕ್ಸ್ಟ್ ಇನ್ನೊಂದು ಅಂತಾರಾಷ್ಟ್ರೀಯ ಷೇರು ಮಾರುಕಟ್ಟೆ ಅಂತ ಐತೆ ನಮ್ಮಲ್ಲಿ. ಗುಜರಾತ್ನ ಗಾಂಧಿನಗರ. ಯಾವಾಗ ಸ್ಥಾಪನೆ ಆಕೈತಿ? 2017. ನೆಕ್ಸ್ಟ್ ಇಲ್ಲಿ ನೋಡಿ, ಶೇರ್ ಮಾರ್ಕೆಟ್ ನ ವ್ಯವಹಾರ ಮಾಡ್ಬೇಕಂತಂದ್ರೆ ಅಕೌಂಟ್ ಯಾವ್ದು ಇರ್ಬೇಕು? ಡಿಮ್ಯಾಟ್ ಅಕೌಂಟ್ ಅಂತ ಕರೀತಾರೆ. ಫುಲ್ ಫಾರ್ಮ್ PC ಕ್ವಶನ್. ಡಿಮ್ಯಾಟ್ ನ ವಿಸ್ತೃತ ರೂಪ ಏನು? ಡಿಮೆಟರಲೈಸ್ಡ್ ಅಕೌಂಟ್ ಸರ್. ಅಂದ್ರೆ ಪೇಪರ್ಲೆಸ್ ಅಕೌಂಟ್ ಅಂತ ಅರ್ಥ. ಡಿಮೆಟರಲೈಸ್ಡ್ ಅಕೌಂಟ್. ನೆಕ್ಸ್ಟ್ ಅದಾದ್ಮೇಲೆ ನೋಡು, ಸೇಬಿ ಯಾವಾಗ ಸ್ಥಾಪನೆ ಆಗ್ತೈತಿ? 1988. ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ? ಸೇಬಿ ಸ್ಥಾಪನೆ ಆಗಿದೆ. ಯಾವುದೇ ಸಮಿತಿ ಶಿಫಾರಸು ಮಾಡಂಗಿಲ್ಲ. ಬಟ್ ಅದಕ್ಕ ಶಾಸನಬದ್ಧ ಸ್ಥಾನಮಾನ ಕೂಡ ಶಿಫಾರಸು ಮಾಡಿದ ಸಮಿತಿ ಯಾವುದು? ನರಸಿಂಹನ್ ಸಮಿತಿ. 1992ದಾಗ ಶಾಸನಬದ್ಧ ಸ್ಥಾನಮಾನ. ಇಷ್ಟು ಗೊತ್ತಿರ್ಲಿ. ಸಾಕ ಏನ್ ಟೈಮ್ ಆಯ್ತು? ಸಾಕ ಸಾಕು. ಎಷ್ಟು ಟೈಮ್? ಇನ್ನೊಂದು ಅರ್ಧ ವಾಣಿಜ್ಯ ಬ್ಯಾಂಕ್ಗಳು ಸರ್. ಕಮರ್ಷಿಯಲ್ ಬ್ಯಾಂಕ್ ಇದು ಮುಗಿತಂದ್ರೆ ಈಗ ಎಕನಾಮಿಕ್ಸ್ ಇಷ್ಟೇ. ಪಟ್ ಬ್ಯಾಂಕಿಂಗ್ ಏನಿರಂಗಿಲ್ಲ ಇಲ್ಲಿ. RBI ಒಂದೇ ಇಂಪಾರ್ಟೆಂಟ್. ಆದ್ಮೇಲೆ ಹಣದುಬ್ಬರ. ನೆಕ್ಸ್ಟ್ ನೋಡಿ, ವಾಣಿಜ್ಯ ಬ್ಯಾಂಕ್ಗಳು. ವಾಣಿಜ್ಯ ಬ್ಯಾಂಕ್ನ ಎರಡು, ಒಂದು ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ಗಳು, ನಾನ್ ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್. ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ ನಾನ್ ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ ಏನ್ ಡಿಫ್ರೆನ್ಸ್? ಒಂದೇ ಒಂದು ಡಿಫ್ರೆನ್ಸ್ ಗೊತ್ತಿರ್ಬೇಕು. RBI ಕಾಯ್ದೆ 1934 ಭಾಗ 2ರಲ್ಲಿ ರಿಜಿಸ್ಟರ್ಡ್ ಆಗಿರ್ಬೇಕು. 5 ಲಕ್ಷಕ್ಕಿಂತ ಹೆಚ್ಚಿನ ಬಂಡವಾಳ ಇರ್ಬೇಕು. 2 ಕ್ರೈಟೇರಿಯಾಗಳು.
ಅದಕ್ಕೆ ಏನಂತ ಕರೀತಾರೋ ಶೆಡ್ಯೂಲ್ ಬ್ಯಾಂಕ್ಸ್. ನಾನ್ ಶೆಡ್ಯೂಲ್ ಬ್ಯಾಂಕ್ ಅಂದ್ರೆ 5 ಲಕ್ಷಕ್ಕಿಂತ ಕಡಿಮೆ ಬಂಡವಾಳವಿದ್ದು RBI ಕಾಯ್ದೆಯ ಭಾಗ 2ರಲ್ಲಿ ನೋಂದಣಿ ಇಲ್ಲದ ಬ್ಯಾಂಕ್, ಅದಕ್ಕೆ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ಇದು ಗೊತ್ತಿಲ್ಲ ಶೆಡ್ಯೂಲ್ ಬ್ಯಾಂಕ್, ನಾನ್ ಶೆಡ್ಯೂಲ್ ಬ್ಯಾಂಕ್. ಹಾಗೆ ಭಾರತದಲ್ಲಿ ಬ್ಯಾಂಕಿಂಗ್ ಬೆಳವಣಿಗೆ ಹೆಂಗ್ ಬಂತು ಎಲ್ಲಿಂದ? ಭಾರತದಲ್ಲಿ ಸ್ಥಾಪನೆ ಆದ ಮೊದಲ ಬ್ಯಾಂಕ್ ಯಾವುದು? ಬ್ಯಾಂಕ್ ಆಫ್ ಹಿಂದೂಸ್ತಾನ್. 1770 ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಸರ್. ಹೌದಾ? ಈ ಸ್ಥಳೀಯ ಬ್ಯಾಂಕ್, ರೀಜನಲ್ ಬ್ಯಾಂಕ್ ಗಳ ಸ್ಥಾಪನೆ ಆಗ್ತಾವಲ್ಲ, ಮೊದಲು ಎಲ್ಲಿ ಸ್ಥಾಪನೆ ಆಕೈತಿ? ಕೋಲ್ಕತ್ತಾದ ರೀಜನಲ್ ಬ್ಯಾಂಕ್ ಅದ 1806. ಹೌದಿಲ್ಲ? ಕೋಲ್ಕತ್ತಾದ ಬ್ಯಾಂಕ್ ಸ್ಥಾಪನೆ ಆಗೈತಿ, ಬ್ಯಾಂಕ್ ಆಫ್ ಕೋಲ್ಕತ್ತಾ. ಆಮೇಲೆ 1840ರಾಗ ಬ್ಯಾಂಕ್ ಆಫ್ ಬಾಂಬೆ, 1843 ಬ್ಯಾಂಕ್ ಆಫ್ ಮದ್ರಾಸ್. ಈ 3 ಬ್ಯಾಂಕ್ ಯಾವಾಗ ಮರ್ಜ್ ಆಗ್ತಾವ? 1955ರಾಗ. ಹೌದಾ? ಭಾರತದಲ್ಲಿ ಸ್ಥಾಪನೆ ಆದ ಮೊದಲು ಕೇಳ, ಭಾರತದಲ್ಲಿ ಸ್ಥಾಪನೆ ಆದ ಮೊದಲು ವಾಣಿಜ್ಯ ಬ್ಯಾಂಕ್ ಯಾವುದು? ಹೌದು, ಕಮರ್ಷಿಯಲ್ ಬ್ಯಾಂಕ್ ಸರ್. 1881, 1881. ಇದು ಗೊತ್ತಿಲ್ಲ, ಇದು ಬ್ಯಾಂಕ್ ಇಂಪಾರ್ಟೆಂಟ್. ಭಾರತೀಯರಿಂದ ಸ್ಥಾಪನೆ ಆದ ಮೊದಲ ಬ್ಯಾಂಕ್ ಯಾವುದು? ಯಾರು ಸ್ಥಾಪನೆ ಮಾಡ್ತಾರ? ಕೇಳಿಲಿ. ಈ ಪ್ರಾಂತೀಯ ಬ್ಯಾಂಕ್ಗಳದಾವಲ್ಲ, 1806 ಬ್ಯಾಂಕ್ ಆಫ್ ಕೋಲ್ಕತ್ತಾ, 1840 ಬ್ಯಾಂಕ್ ಆಫ್ ಬಾಂಬೆ, 1843 ಬ್ಯಾಂಕ್ ಆಫ್ ಮದ್ರಾಸ್. ಈ 3 ಬ್ಯಾಂಕ್ಗಳು ಯಾವಾಗ ಮರ್ಜ್ ಆಗ್ತಾವ ಅಂತಾರ? 1921 ಮರ್ಜ್ ಆಗಿ ಏನ್ ಹೆಸರು ಪಡಿತಾವ? ಇಂಪೀರಿಯಲ್ ಬ್ಯಾಂಕ್. ಈ ಇಂಪೀರಿಯಲ್ ಬ್ಯಾಂಕ್ ಮುಂದೆ ಏನಂತ ಆಗ್ತೈತಿ? SBI. SBI ಹಳೆ ಹೆಸರು ಅಂತಂದ್ರ ಇಂಪೀರಿಯಲ್ ಬ್ಯಾಂಕ್. ಇಂಪೀರಿಯಲ್ ಬ್ಯಾಂಕ್ ಹಿಂದೆ 3 ಭಾಗದ 3 ಪ್ರಾದೇಶಿಕ ಬ್ಯಾಂಕ್ಗಳು. ನೆಕ್ಸ್ಟ್ 1935 ಯಾವ್ದು ಏನ್ ಸ್ಥಾಪನೆ ಆಗೈತಿ? RBI. ಹೌದಾ? RBI ನ ರಾಷ್ಟ್ರೀಕರಣ ಆಗಿದೆ ಯಾವಾಗ? 1949. ಈ ಇಂಪೀರಿಯಲ್ ಬ್ಯಾಂಕ್ ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಯಾವಾಗ ಮಾಡ್ಯಾರ? 1955. ಗೊತ್ತಿರ್ಲಿ. ನೆಕ್ಸ್ಟ್ RRB ಯಾವಾಗ ಸ್ಥಾಪನೆ ಆಗ್ತೈತಿ? 75. 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದೆ ಯಾವಾಗ? ಮತ್ತ ಆಮೇಲೆ 6 ಬ್ಯಾಂಕ್ಗಳ ರಾಷ್ಟ್ರೀಕರಣ ಯಾವಾಗ? 80. ಕೇಳಿ ನೆಕ್ಸ್ಟ್. ಹೇಳೋ ಅವಶ್ಯಕತೆ ಇಲ್ಲ. ಹಾ, ಇದು ನೋಡಿ ರಾಷ್ಟ್ರೀಕರಣ ಒಂದು ಗೊತ್ತಿಲ್ಲ. ಮೊದಲ ಬಾರಿಗೆ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದ್ದು ಯಾವ ಆಧಾರ ಮೇಲೆ ಮಾಡ್ತಾರ? 50 ಕೋಟಿಗಿಂತ ಹೆಚ್ಚಿನ ಬಂಡವಾಳ. ಫಸ್ಟ್ ಟೈಮ್ ರಾಷ್ಟ್ರೀಕರಣ ಮಾಡ್ತಾರಲ್ಲ 1966ನಾಗ, 50 ಕೋಟಿಗಿಂತ ಹೆಚ್ಚಿನ ಬಂಡವಾಳ ಹೊಂದಿರುವಂತ 14 ಬ್ಯಾಂಕ್ಗಳಿಗೆ ಏನ್ ಮಾಡ್ತಾರೋ ರಾಷ್ಟ್ರೀಕರಣ ಮಾಡ್ತಾರೆ. ಅದ್ರ ಕರ್ನಾಟಕದ ಯಾವ ಬ್ಯಾಂಕ್ಗಳು ಇದು? 2. 14 ಬ್ಯಾಂಕ್ಗಳದ ಕರ್ನಾಟಕದ 2 ಬ್ಯಾಂಕ್ ಇದು ಯಾವ್ಯಾವು? ಕೇಂದ್ರ ಮತ್ತು ಸಿಂಡಿಕೇಟ್ ಬ್ಯಾಂಕ್. ಇವ್ 2 ಬ್ಯಾಂಕ್ಗಳು ಏನಾಗ್ತಾವ? ರಾಷ್ಟ್ರೀಕರಣ ಆಗ್ತಾವ. ಅವಾಗ ಯಾರು ಇರ್ತಾರೆ? RBI ಗವರ್ನರ್ LK ಝಾ ಸರ್. ಗೊತ್ತಿಲ್ಲ. ನೆಕ್ಸ್ಟ್ 2ನೇ ಬಾರಿಗೆ ಇದಾದಾಗ ಎಷ್ಟು ಕ್ರೈಟೀರಿಯಾ ಏನಿತ್ತು? 200 ಕೋಟಿಗಿಂತ ಹೆಚ್ಚಿನ ಬಂಡವಾಳ ಹೊಂದಿರುವಂತ ಬ್ಯಾಂಕ್ಗಳಿಗೆ ಏನ್ ಮಾಡ್ತಾರೆ? ರಾಷ್ಟ್ರೀಕರಣ ಮಾಡ್ತಾರೆ. ಅವಾಗೂ ಕೂಡ ಕರ್ನಾಟಕದ 2 ಬ್ಯಾಂಕ್ ಇದು ಯಾವ್ಯಾವು? ವಿಜಯ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್. ನೆಕ್ಸ್ಟ್ ಭಾರತೀಯ ಮಹಿಳಾ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಗ್ತೈತಿ? 2013 ನವೆಂಬರ್ 19. ಇಂದಿರಾ ಗಾಂಧಿ ಅವರ ಹುಟ್ಟುಹಬ್ಬದ ದಿನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸ್ಥಾಪನೆ ಮಾಡ್ತಾರ. ಎಲ್ಲಿ ಮಾಡ್ತಾರ? ಡೆಲ್ಲಿದಾಗ ಮಾಡ್ತಾರ ಸರ್. ಯಾರ ನೆನಪಿಗಾಗಿ? ಯಾವಾಗ? ಹುಟ್ಟುಹಬ್ಬದ ನೆನಪಿಗಾಗಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಡೆಲ್ಲಿದಾಗ ಸ್ಥಾಪನೆ ಮಾಡ್ತಾರ. ಹಾಗಾದ್ರೆ ಕೇಳ, ಮಹಿಳಾ ಬ್ಯಾಂಕ್ ಸ್ಥಾಪನೆ ಮಾಡಿದ ಪ್ರಪಂಚದ ಮೊದಲ ರಾಷ್ಟ್ರ ಯಾವುದು? ಪಾಕಿಸ್ತಾನ್. 2ನೇ ರಾಷ್ಟ್ರ ಯಾವುದು? ಭಾರತ. 3ನೇ ರಾಷ್ಟ್ರ ಕ್ವಶನ್ ಕೇಳ. ತಾಂಜೇನಿಯಾ. ಗೊತ್ತಿರ್ಲಿ. 1989 ಪಾಕಿಸ್ತಾನ, 2009 ತಾಂಜೇನಿಯಾ, 2013 ಭಾರತ. NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ 2010. ಪ್ರಪಂಚದಲ್ಲಿ ಮೊದಲು ಗ್ರೀನ್ ಟ್ರಿಬ್ಯುನಲ್ ಸ್ಥಾಪನೆ ಮಾಡಿದ ದೇಶ ಯಾವುದು? ಆಸ್ಟ್ರೇಲಿಯಾ ಸರ್. ಆಸ್ಟ್ರೇಲಿಯಾ ಫಸ್ಟ್. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಆಮೇಲೆ ಇಂಡಿಯಾ. ಅದು ಕೂಡ ಸ್ಥಾಪನೆ ಮಾಡಿದ ಇಂಡಿಯಾ, 3ನೇ ರಾಷ್ಟ್ರ. ಮಹಿಳಾ ಬ್ಯಾಂಕ್ ಕೂಡ ಸ್ಥಾಪನೆ ಮಾಡಿದ ಇಂಡಿಯಾ, 3ನೇ ರಾಷ್ಟ್ರ. ಇದು ಹೆಡ್ ಕ್ವಾರ್ಟರ್ ಎಲ್ಲ ಐತಿ? ಇದು ಮರ್ಜ್ ಆಗ್ಯದ. ಈಗ ಇದು ಸಪರೇಟ್ ಬ್ಯಾಂಕ್ ಇಲ್ಲ. ಈ ಮಹಿಳಾ ಬ್ಯಾಂಕ್ ನ SBI ಜೊತೆ ಮರ್ಜ್ ಮಾಡ್ಬಿಟ್ರೆ ಅದು ಹೆಡ್ ಕ್ವಾರ್ಟರ್ ಡೆಲ್ಲಿ. ಇವೆಲ್ಲ ಗೊತ್ತಿರ್ತಾವ ನೀವು. ಮಿಲಿನ ಆಗಿದ್ದು ಇಂಪಾರ್ಟೆಂಟ್ ಮತ್ತಂತಂದ್ರ ಖಾಸಗಿ ಬ್ಯಾಂಕ್, ವಿದೇಶಿ ಬ್ಯಾಂಕ್ ಅಂತ ಕೊಟ್ಟಾರ. ಕರ್ನಾಟಕದ ಬ್ಯಾಂಕ್. ಕರ್ನಾಟಕದಾಗ ಎಷ್ಟು ಬ್ಯಾಂಕ್ಗಳದಾವ ಸದ್ಯ? ಕೇಳಿ. ಭಾರತದಲ್ಲಿ ಇದು ಕ್ವಶನ್ ಕೇಳೋಣ. ಭಾರತದಲ್ಲಿ ಬ್ಯಾಂಕಿಂಗ್ ನ ತೊಟ್ಟಿಲು ಅಂತ ಯಾವ್ದು ಕರೀತಾರ? ಭಾರತದ ಬ್ಯಾಂಕಿಂಗ್ ನ ತೊಟ್ಟಿಲು ಯಾವುದು? ಪಶ್ಚಿಮ ಕರ್ನಾಟಕದ ದಕ್ಷಿಣ ಕನ್ನಡ ಸರ್. ಹೌದಾ? ಭಾರತದ ಇಡೀ ಇಂಡಿಯಾದಾಗ ಬ್ಯಾಂಕಿಂಗ್ ಪರಿಕ್ರಮ, ಭಾರತದಲ್ಲಿ ಬ್ಯಾಂಕಿಂಗ್ ನ ತೊಟ್ಟಿಲು ಅಂತ ಕರೀತಾರ ದಕ್ಷಿಣ ಕನ್ನಡ. ಗೊತ್ತಿರ್ಲಿ. ಹೌದಾ? ನೆಕ್ಸ್ಟ್ ಇವು ಇಂಪಾರ್ಟೆಂಟ್ ಬ್ಯಾಂಕ್. ಇಲ್ಲಿ ಕ್ವಶನ್ ಕೇಳ್ತಾವ. ಕ್ವಶನ್. ಭಾರತ ಮೊದಲ ಪೇಮೆಂಟ್ ಬ್ಯಾಂಕ್ ಯಾವುದು? ಎಷ್ಟು ಪೇಮೆಂಟ್ ಬ್ಯಾಂಕ್ ಅದಾವ? 6 ಪೇಮೆಂಟ್ ಬ್ಯಾಂಕ್ ಅದಾವ. 5 ಯಾವ್ದು ರದ್ದು ಮಾಡ್ಯಾರ? ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನ ರದ್ದು ಮಾಡ್ಯಾರ. ನೋಡಿ, ಹೊಸ ತಲೆಮಾರಿನ ಬ್ಯಾಂಕ್ಗಳು ಅಂದ್ರೆ ಸಣ್ಣ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಮೊದಲ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಯಾವುದು? ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನೋದೇ ಮೊದಲು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಬಂಡವಾಳ ಸಣ್ಣ ಹಣಕಾಸು ಬ್ಯಾಂಕ್.
ಅನ್ನೋದೇ ಮೊದಲ ಬ್ಯಾಂಕ್. ಅಂದ್ರೆ ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಏನು ಮೊದಲ ಸಣ್ಣ ಹಣಕಾಸು ಬ್ಯಾಂಕ್. ಮೊದಲ ಪೇಮೆಂಟ್ ಬ್ಯಾಂಕ್ ಯಾವ್ದಂದ್ರೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್. ಇದು ಗೊತ್ತಿರ್ಲಿ. ಇದ್ರಾಗ ಕೇಳಿಲ್ಲ, ಪೇಮೆಂಟ್ ಬ್ಯಾಂಕ್ ಯಾವ ಸಮಿತಿಯ ಶಿಫಾರಸು ಮೇರೆಗೆ ಜಾರಿಗೆ ತರ್ತಾರೆ? ನಚಿಕೇತ್ ಮೋರ್ ಸಮಿತಿ. ಕ್ವಶನ್ ಕೇಳ್ತಾನೆ ಇದಿಷ್ಟು. ವಾಣಿಜ್ಯ ಬ್ಯಾಂಕ್ ಏನ್ ಕೆಲಸ ಮಾಡ್ತೈತಿ? ಪೇಮೆಂಟ್ ಠೇವಣಿಗಳನ್ನ ಸ್ವೀಕರಿಸ್ತೈತಿ. ಚಾಲ್ತಿ ಠೇವಣಿ ಇರ್ತಾವ, ಅದ್ರಾಗ ಇನ್ನೊಂದು ಉಳಿತಾಯ ಠೇವಣಿ ಎಲ್ಲ ಇರ್ತದೆ. ಅವಶ್ಯಕತೆ ಇಲ್ಲ ನಮಗ್. ಸಾಲ ನೀಡೋದು, ಹುಂಡಿ, ಮಾಧ್ಯಮಿಕ ಅವಶ್ಯಕತೆ ಈಗ ಓದೋ ಅಲ್ಲಿವೆಲ್ಲ ಈಗ ಗೊತ್ತಿರ್ಲಿ. RTGS, ನೆಫ್ಟ್, IMPS. ಹೌದಾ? IMPS ಅಂದ್ರೆ ಏನು? ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್. RTGS ಅಂದ್ರೆ ಏನು? ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ನೆಫ್ಟ್ ಅಂದ್ರೆ ಏನು? ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. NEFT, ನೆಫ್ಟ್ ಸರ್. ಮಿತಿ ಯಾವ್ದು? RTGS ಮಿತಿ ಎಷ್ಟೈತಿ? ಮಿನಿಮಮ್ 2 ಲಕ್ಷ. RTGS ಮಾಡ್ಬೇಕಂದ್ರೆ ಕನಿಷ್ಠ 2 ಲಕ್ಷ, ಗರಿಷ್ಠ ಮಿತಿ ಇಲ್ಲ. ನೆಫ್ಟ್ ಮಾಡ್ಬೇಕಂತಂದ್ರೆ ನೋ ಮಿನಿಮಮ್ ನೋ ಮ್ಯಾಕ್ಸಿಮಮ್. ಅಂದ್ರೆ ಮಿನಿಮಮ್ ಒಂದ್ ರೂಪಾಯಿ ಮಾಡ್ಬೇಕಲ್ಲ, ನೋ ಮಿನಿಮಮ್ ಅಂದ್ರೆ ಅದಿಲ್ಲ. ಕನಿಷ್ಠ ಅಂದ್ರೆ ₹1 ಮಾಡ್ಬೇಕಿಲ್ಲ, ಅದೇ ಸ್ಟಾರ್ಟ್ ಆಗ್ತೈತಿ. IMPS ಅಂತಂದ್ರೆ ಮೊಬೈಲ್ ಥ್ರೋ ಮಾಡ್ಬೋದು. IMPS ಫೋನ್ ಪೇ ಅಲ್ಲಿ ಟೂ ಎರಡು ಬ್ಯಾಂಕ್ ಅಕೌಂಟ್ ಇದ್ದಿರ್ತದಲ್ಲ, ಅದೇ ಆಪ್ಷನ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಮಾಡಿ ಕೆಳಗೆ ಬ್ಯಾಂಕ್ ಅಕೌಂಟ್ ಆಡ್ ಮಾಡಿ, ಅದೇ IMPS. ಎಲ್ಲಿ ಕ್ವಶನ್ ಕೇಳ್ಕೊಂಡು ಓದ್ಕೊಂಡ್ರು. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ, ಸಿಬಿಲ್ ಅವಶ್ಯಕತೆ ಇಲ್ಲಿವೆಲ್ಲ. ನೆಕ್ಸ್ಟ್ ಯೂನಿವರ್ಸಲ್ ಬ್ಯಾಂಕಿಂಗ್ ಅಂದ್ರೆ ಏನು? ಭಾರತದ ಮೊದಲ ಯೂನಿವರ್ಸಲ್ ಬ್ಯಾಂಕ್ ಯಾವುದು? ಯೂನಿವರ್ಸಲ್ ಬ್ಯಾಂಕಿಂಗ್ ಅಂದ್ರೆ ಏನು ಗೊತ್ತಿರ? ಫಸ್ಟ್ ಎಲ್ಲಾ ಸೇವೆಗಳು ಒಂದು ಬ್ಯಾಂಕ್ ಎಲ್ಲಾ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಒಂದು ಬ್ಯಾಂಕ್ ಎಲ್ಲಾ ಸೇವೆಗಳನ್ನು ಒದಗಿಸುವುದು. ವಿಮೆ ಕೊಡೋದು ಸರ್, ಸಾಲ ಕೊಡೋದು, ಠೇವಣಿ ತಗೊಳ್ಳೋದು, ಮತ್ತೆ ಏನಪ್ಪಾ ಅಂತಂದ್ರ ವಿಶೇಷ ಏನಂತಾರೆ ಸಬ್ಸಿಡೀಸ್ ಕೊಡೋದು. ಇದು ಎಲ್ಲಾ ಸೇವೆಗಳು, ಬ್ಯಾಂಕಿಂಗ್ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ನೀಡುವಂತ ಬ್ಯಾಂಕಿಂಗ್ ಏನಂತಾರ? ಯೂನಿವರ್ಸಲ್ ಬ್ಯಾಂಕಿಂಗ್. ಯೂನಿವರ್ಸ್ ಅಂದ್ರೆ ಎಲ್ಲ. ಯೂನಿವರ್ಸ್ ಅಂದ್ರೆ ಏನು? ಹೌದಾ? ವಿಶ್ವ. ಎಲ್ಲಾ ಸೇವೆಗಳು ಬ್ಯಾಂಕಿಂಗ್ ನ ಒಂದೇ ಸೂರಿನಡಿಯಲ್ಲಿ ಸಿಗುವಂತ ಪ್ರಕ್ರಿಯೆ ಏನಂತಾರೆ? ಯೂನಿವರ್ಸಲ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಯೂನಿವರ್ಸಲ್ ಭಾರತ ಮೊದಲ ಯೂನಿವರ್ಸಲ್ ಬ್ಯಾಂಕಿಂಗ್ ICICI ಬ್ಯಾಂಕ್ ಸರ್. ICICI ಬ್ಯಾಂಕ್ ಗೊತ್ತಿರ್ಲಿ. ನೆಕ್ಸ್ಟ್ ಅದಾದ್ಮೇಲೆ ಶಾಡೋ ಬ್ಯಾಂಕಿಂಗ್ ಅಂದ್ರೆ ಏನು? ಶಾಡೋ ಬ್ಯಾಂಕಿಂಗ್, ಶಾಡೋ ಅಂದ್ರೆ ಏನು? ನೆರಳು. ಬ್ಯಾಂಕಿಂಗ್ ನೆರಳಾಗಿ ಕೆಲಸ ಮಾಡ್ತಾವೆ ಯಾವ? NBFCಗಳು. ಹೌದಾ? ಈಗ ನೋಡಿ, ಗ್ರಾಮೀಣ ಭಾಗದಾಗ ಬ್ಯಾಂಕಿಂಗ್ ಇಲ್ಲ, ನಾವು ಊರಾಗ ATM ಇಲ್ಲ ಸರ್. ಮತ್ ನನಗೆ ಕ್ಯಾಶ್ ಬೇಕಾಗಿದ್ರೆ ಏನ್ ಮಾಡ್ಲಿನ? ಅಲ್ಲಿ ATM ಇದು ಆಧಾರ್ ಕಾರ್ಡ್ ಮೇಲೆ ತಂಬ್ ಕೊಡ್ಬೇಕು, ಕ್ಯಾಶ್ ತಗೋಬೇಕು, ಆಮೇಲೆ ಯೂಸ್ ಮಾಡ್ಕೋ. ಇವೆಲ್ಲ ಬ್ಯಾಂಕಿಂಗ್ ಸಹಕಾರಿಯಾಗಿ ಅನುಕೂಲವಾಗಿ ಕೆಲಸ ಮಾಡ್ತಾವ. ಹೌದಾ? ಅದ್ರ ಜೊತೆ ಕೆಲವೊಬ್ಬರು ಸಣ್ಣ ಇದ್ರ ಟೈಪ್ ಹಾಕಿರ್ತಾರ, ಅಕೌಂಟ್ ಓಪನ್ ಮಾಡ್ತಿರ್ತಾರೋ, ಸಣ್ಣ ಅಂಗಡಿ ಟೈಪ್. ಬ್ಯಾಂಕಿಂಗ್ ಇರಲ್ಲ. ಬ್ಯಾಂಕಿಂಗ್ ಈ NBFCಗಳು ಇರ್ತಾವಲ್ಲ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ಸಾಲ ಕೊಡೋರು. ನನಗೆ ಬ್ಯಾಂಕ್ ಇಲ್ಲ ಊರ, ಬ್ಯಾಂಕಿಂಗ್ ವ್ಯವಸ್ಥೆ ಅದಕ್ಕೆ ಬೇಕು, ನಂಗೆ ಸಾಲ ತಗೊಳಕ್ ಬ್ಯಾಂಕೇ ಇಲ್ಲ ಅಂತಂದ್ಮೇಲೆ NBFCದವ್ರು ಸಾಲ ಕೊಡ್ತಾರೆ. ಮುತ್ತೂಟ್ ಫೈನಾನ್ಸ್ ಬ್ಯಾಂಕ್ ಅಂತ ಐತೆ, ಅವ್ರು ಸಾಲ ಕೊಡ್ತಾರೆ. ಅಂದ್ರೆ ಎರಡು ಫೈನಾನ್ಸ್ ಏಜೆನ್ಸಿ ಇಟ್ಟಾರೆ ಇಬ್ರು, ಅವ್ರು ಸಾಲ ಕೊಡ್ತಾರೆ. ಅಂದ್ರೆ ಬ್ಯಾಂಕಿಂಗ್ ಗೆ ಸಹಕಾರಿಯಾಗಿ ಕೆಲಸ ಮಾಡೋದು ಶಾಡೋ ಬ್ಯಾಂಕಿಂಗ್ ಅಂತ ಕರೀತಾರೆ. ಹೌದಾ? ಕಂಪನಿ ವಿಚ್ ವರ್ಕ್ಸ್ ಆಸ್ ಅ ಬ್ಯಾಂಕ್ ಟೈಪ್, ಬಟ್ ಆಕ್ಚುಲಿ ಇಟ್ ಈಸ್ ನಾಟ್ ಬ್ಯಾಂಕ್. ಹೌದಾ? ಇದು ಗೊತ್ತಿಲ್ಲ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ನೋಡು, RBI. RBI ಕೇಳಿಲ್ಲ. RBI ಸ್ಥಾಪನೆ ಆಗಿದೆ. RBI ಕಾಯ್ದೆ ಯಾವಾಗ? RBI ಸ್ಥಾಪನೆಗೆ ಶಿಫಾರಸು ಮಾಡಿದ ಸಮಿತಿ ಯಾವ್ದು? ಒಂದೇದು ಹೇಳ್ತೇನೆ. ಅದಕ್ಕೆ ಏನಂತ ಕರೀತಾರೋ? ರಾಯಲ್ ಕಮಿಷನ್ ಅಂತ ಕರೀತಾರೆ. ಯಾವಾಗ ರೆಕಮೆಂಡ್ ಮಾಡ್ತೈತಿ? 1926ದಾಗ ಸರ್. 1926 ರಾಯಲ್ ಕಮಿಷನ್ ಕೂಡಿಸ್ತಾರೋ, ಅದಕ್ಕೆ ಏನಂತ ಕರೀತಾರೆ? ಹಿಲ್ಟನ್ ಯಂಗ್ ಕಮಿಷನ್ ಕರೀತಾರೆ. ಅದಕ್ಕೆ ಕಾಯ್ದೆ ಯಾವಾಗ ಸ್ಥಾಪನೆ ಜಾರಿಗೆ ಮಾಡ್ತಾರೆ? 1934 ಕಾಯ್ದೆ ಅಡಿಯಲ್ಲಿ 1935 RBI ಸ್ಥಾಪನೆ ಮಾಡ್ತಾರೆ. ಹೌದಾ? RBI ಸ್ಥಾಪನೆ ಮಾಡಿದಾಗ ಎಷ್ಟು ಶೇರ್ಗಳನ್ನು ಮಾಡಿದ್ರು? 5 ಲಕ್ಷ ಶೇರ್. ಒಂದು ಶೇರಿಗೆ ಎಷ್ಟು ರೂಪಾಯಿ ಇತ್ತು? 100 ರೂಪಾಯಿಗೆ ಒಂದು ಶೇರ್ ಅಂತೆ. 5 ಕೋಟಿ ಮೂಲ ಬಂಡವಾಳದೊಂದಿಗೆ RBI ಸ್ಥಾಪನೆ ಆಗಿತ್ತು ಸರ್. ಹೌದಾ? ನೆಕ್ಸ್ಟ್ ನೋಡು, RBI ಹೆಡ್ ಕ್ವಾರ್ಟರ್ ಎಲ್ಲಿತ್ತು ಮೂಲತಃ? ಯಾವಾಗ? 1935. ಬಾಂಬೆಗೆ ಸ್ಥಾಪನೆ ಮಾಡಿದ ಯಾವಾಗ? 37. 2 ವರ್ಷದ ನಂತರ ಬಾಂಬೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. RBI ಮೊದಲ ಗವರ್ನರ್ ಯಾರು? ಆಸ್ಮೋರ್ ಸ್ಮಿತ್. ಕೇಳಿ, ಸ್ವಾತಂತ್ರ್ಯ ಸಮಯದಲ್ಲಿ RBI ಗವರ್ನರ್ ಆಗಿದ್ದವ್ರು ಯಾರು? ದೀರ್ಘಕಾಲದವರೆಗೆ RBI ಗವರ್ನರ್ ಆಗಿದ್ದವ್ರು ಯಾರು? ದೀರ್ಘಕಾಲದವರೆಗೆ ಬೇನಗಲ್ರಾವ್, ನಮ್ ಕರ್ನಾಟಕದವ್. ಹೌದಾ? ಅವನು ದೀರ್ಘಕಾಲ. ಕರೆಕ್ಟ್ ಸರ. ಓಕೆ, ನೆಕ್ಸ್ಟ್ ನೋಡಿ ಕೇಳಿ, RBI ಲಾಂಛನ ಯಾವುದು? ಬಂಗಾಳದ ಹುಲಿ ಮತ್ತು ತಾಳೆ ಮರ ಸರ್. ಬಂಗಾಳ ಗೊತ್ತಿರ್ಲಿ ಪಾಯಿಂಟ್ಗಳು. ಹೌದಾ? RBI ಕೇಳ, RBI ಒಂದು ರಿಪೋರ್ಟ್ ಬಿಡುಗಡೆ ಮಾಡ್ತಾ ಇತ್ತು, ಫೈನಾನ್ಷಿಯಲ್ ಸ್ಟಾಬಿಲಿಟಿ ರಿಪೋರ್ಟ್ ಅಂತ ಹೇಳಿ. ಹೌದಾ? ಎಷ್ಟು ಬಾರಿ? ವರ್ಷಕ್ಕೆ 2 ಬಾರಿ. 6 ತಿಂಗಳಿಗೆ ಮತ್ತೆ ಕ್ವಶನ್ ಕೇಳ್ದಂಗೆ ಗೊತ್ತಿರ್ಬೇಕು. RBI ರಿಲೀಸ್ ಮಾಡೋದು. ಇದನ್ನ ಯಾರು ರಿಲೀಸ್ ಮಾಡತ್ತ ಕೊಟ್ಟಿರ್ತಾನೆ? ಯಾವುದು?
ಫೈನಾನ್ಷಿಯಲ್ ಸ್ಟಾಬಿಲಿಟಿ ರಿಪೋರ್ಟ್ ಯಾರು ರಿಲೀಸ್ ಮಾಡ್ತಾರ? RBI ವರ್ಷಕ್ಕೆ 2 ಬಾರಿ ರಿಲೀಸ್ ಮಾಡ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ RBI ನ ಗವರ್ನಿಂಗ್ ಬಾಡಿ, RBI ನ ಆಡಳಿತ ಮಂಡಳಿ. ಎಷ್ಟು ಜನ ಇರ್ತಾರೆ RBI ಆಡಳಿತ ಮಂಡಳಿದಾಗ? 21 ಜನ. ಯಾರ್ಯಾರು ಇರ್ತಾರೆ 21 ಜನ? ಒಂದು ನೋಡು ಗವರ್ನರ್, RBI ನ ಗವರ್ನರ್, 4 ಉಪ ಗವರ್ನರ್ ಇರ್ತಾರೆ, 5 ಜನ ಆದ್ರು. ಇನ್ನ ಮತ್ತ 4 ಪ್ರಾದೇಶಿಕ ಕೇಂದ್ರ ಕಚೇರಿಗಳದಾವ RBI ಇದು, ಅಲ್ಲಿ 4 ಜನ. ಎಷ್ಟಾದ್ರು ಟೋಟಲ್ 9 ಜನ ಆದ್ರು. 10 ಜನ ಇಲ್ಲಿಂದ ಬರ್ತಾರ. ಇನ್ನ ಇಬ್ರು ಹಣಕಾಸು ಸಚಿವಾಲಯ ಕೇಳಿಲ್ಲ. ಫೈನಾನ್ಸ್ ಮಿನಿಸ್ಟ್ರಿಲಿಂತ ಇಬ್ರು, ಕೇಂದ್ರ ಸರ್ಕಾರದಿಂದ 10, ಎಷ್ಟು 12 ಆಯ್ತು. RBI ಅಲ್ಲಿ ಗವರ್ನರ್ ಒಬ್ಬ 13, 4 ಜನ ಡೆಪ್ಯೂಟಿ ಗವರ್ನರ್, ಎಷ್ಟಾಯ್ತು? 13 + 4 17. 4 ರೀಜನಲ್ ಗವರ್ನರ್ ಅದಾವ. ರೀಜನಲ್ RBI ನ ರೀಜನಲ್ ಕೇಂದ್ರ ಕಚೇರಿ ಇಲ್ಲ ಎಲ್ಲೆಲ್ಲಿ? ಕೋಲ್ಕತ್ತಾ, ಮುಂಬೈ, ಚೆನ್ನೈ. ಚೆನ್ನೈದಾಗ ರೀಜನಲ್ RBI ಇದು ಹೌದಾ? ಕರೆಕ್ಟಾ? ಓಕೆ. ಡೆಲ್ಲಿ, ಚೆನ್ನೈ, ಕೋಲ್ಕತ್ತಾ, ಮುಂಬೈ ಅಲ್ಲ? ಹಾ, ರೈಟ್ ಕರೆಕ್ಟ್. ಹಾ ರೀಸನ್ ಇದ್ರ 4 ಜನ, ಎಷ್ಟು? 17 + 4 21 ಜನ ಸೇರಿ ಗವರ್ನಿಂಗ್ ಬಾಡಿ ಇರ್ತೈತಿ. RBI ನ ಆಡಳಿತ ನಡೆಸ್ತಾರ ಸರ್. ಗೊತ್ತಿರ್ಲಿ ಎಷ್ಟು ಹೆಂಗ್ ಸೆಗ್ರಿಗೇಟ್ ಮಾಡಿ 21 ಜನ ಅಂತ. ನೆಕ್ಸ್ಟ್ RBI ಫಂಕ್ಷನ್ ನೋಡು. RBI ಕೆಲಸ ಏನು? RBI 2 ತರ ಕೆಲಸ ಮಾಡ್ತೈತಿ. ಒಂದು ಸಾಂಪ್ರದಾಯಿಕ ಕಾರ್ಯಗಳು, ಇನ್ನೊಂದು ಅಭಿವೃದ್ಧಿ ಕಾರ್ಯಗಳು. ಸಾಂಪ್ರದಾಯಿಕ ಕಾರ್ಯಗಳ ಒಂದೇದು ನೋಟು ಮುದ್ರಣ ಮಾಡೋದು ಮತ್ತು ಚಲಾವಣೆ ಮಾಡೋದು. ವೆರಿ ಇಂಪಾರ್ಟೆಂಟ್. ಇಲ್ಲಿ ಕ್ವಶನ್ ಕೇಳ್ತಾನೆ. RBI ನೋಟು ಮುದ್ರಣ ಮಾಡ್ತೈತಿ, ಹೌದಿಲ್ಲ? ಭಾರತನಾಗ ನೋಟು ಮುದ್ರಣ ಮಾಡುವ ಅಧಿಕಾರ ಯಾರಿಗೈತಿ? RBI. ಈ ನೋಟು ಮುದ್ರಣ ಮಾಡುವಂತ ಕಾಗದ ಎಲ್ಲಿ ತಯಾರು ಮಾಡ್ತಾರ? ಮಧ್ಯಪ್ರದೇಶದ ಹೋಶಂಗಾಬಾದ್. ಯಾವಾಗ ಸ್ಥಾಪನೆ ಆಗತ್ತೆ ಇದು? 1968. 1968 ಹೌದಾ? 1957ರಿಂದ RBI ಒಂದು ಪಾಲಿಸಿ ಇದು ಮಾಡ್ತೈತಿ, ಫಾಲೋ ಮಾಡ್ತೈತಿ. ಯಾವುದು? ಮಿನಿಮಮ್ ಕನಿಷ್ಠ ಮೀಸಲು ಪದ್ಧತಿ, ಮಿನಿಮಮ್ ರಿಸರ್ವ್ ಸಿಸ್ಟಮ್ ಪದ್ಧತಿ ಆಧಾರದ ಮೇಲೆ RBI ನೋಟ್ ಪ್ರಿಂಟ್ ಮಾಡ್ತೈತಿ. ಸಿಕ್ಕ ಬೆಕ್ಕ ಬಿಟ್ಟು ನರೇಂದ್ರ ಮೋದಿ ಹೇಳಾರ, ಕೇಂದ್ರ ಸರ್ಕಾರ ಹೇಳೈತೆ ಅಂತ ಹೇಳಿ 500 ಕೋಟಿ ಮಾಡ್ಕೊಟ್ಟದು ಅವ್ರಿಗೆ. ಒಂದು 50 ಕೋಟಿ ರೂಪಾಯಿ ಮಾಡ್ಕೊಂಡು ಮನೆಗೆ ಹೋಗೋದಲ್ಲ. RBI ಯಾಕೆ ಮಾಡ್ಬೇಕಲ್ಲ, ಹಂಗೆ ಯಾಕೆ ಮಾಡಂಗಿಲ್ಲ? ಈ ನೋಡಿ, ಈ ಎಷ್ಟು ಜನ ಬಡತನ ಐತಿ ನಮ್ಮಲ್ಲಿ? 5.25 ಕೋಟಿ ಜನ ದಿನಕ್ಕೆ 1 ಹೊತ್ತು ಊಟ ಸಿಗ್ಲಾರ್ದವ್ರು ಅದಾರಂತ. 5.25 ಆಫೀಸಲ್ಲಿ ಒಂದು ಹೊತ್ತು ಊಟ ಮಾಡೋರು ಅಷ್ಟೇ. ಈಗ ಎಲ್ಲರಿಗೂ 1 ಕೋಟಿ ರೂಪಾಯಿ ಕೊಟ್ರೆ ಒಳ್ಳೆ ಮನೆ ಕಟ್ಸ್ಕೊಂತಾರ, ಆರಾಮಾಗಿರ್ತಾರ. ಯಾಕೆ ಪ್ರಿಂಟ್ ಮಾಡಂಗಿಲ್ಲ? ಇರಾನ್ದಾಗ ನೋಟ್ ಯೂಸ್ ಮಾಡಾರಲ್ಲ, 1 ಕೋಟಿ ರೂಪಾಯಿದು ಒಂದ್ 10 ನೋಟ್ ತುಡು ಮಾಡ್ಕೊಂಡ್ ಬಂದ್ರೆ ಮುಗೀತು. 1 ಕೋಟಿ ರೂಪಾಯಿ ಒಂದು ನೋಟ್ ಮಾಡ್ಯಾರ ಇರಾನ್ದಾಗ, ಒಂದ್ 10 ನೋಟುಗಳು ತುಡು ಮಾಡ್ಕೊಂಡ್ ಬಂದ್ರೆ ಮುಗೀತು, ಸೆಟ್ಲ್. ಓದೋದ್ ಅವಶ್ಯಕತೆ ಇರಂಗಿಲ್ಲ ಸರ್. ಅಲ್ವಾ? ಕೇಳಿಲ್ಲಿ ಒಂದೇದೇನಪ್ಪ ಅಂದ್ರ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಯಾವಾಗ ಬರ್ತೈತಿ? ಏನ್ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂದ್ರ, 1 ಬಾರಿ ನೋಟ್ ಪ್ರಿಂಟ್ ಮಾಡ್ಬೇಕಂದ್ರೆ RBI 200 ಕೋಟಿಗಿಂತ ಹೆಚ್ಚು ನೋಟ್ ಪ್ರಿಂಟ್ ಮಾಡಂಗಿಲ್ಲ. 200 ಕೋಟಿದಾಗ ಈಗಾಗಲೇ 200 ಕೋಟಿ ರೂಪಾಯಿ ಇರ್ತಾವಲ್ಲ, ಅದನ್ನ ಖರ್ಚು ಮಾಡ್ಬೇಕು. ಏನಾಗಿ? ಎಷ್ಟೆಷ್ಟು? 115 ಕೋಟಿ ರೂಪಾಯಿ ಚಿನ್ನ ಖರೀದಿ ಮಾಡ್ಬೇಕು. 85 ಕೋಟಿದು SDR ಅಥವಾ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ತಗೋಬೇಕು ಸರ್. ಇಷ್ಟು ತಗೊಂಡು ಆಮೇಲೆ ಹೊಸ 200 ಕೋಟಿ ರೂಪಾಯಿ ನೋಟ್ ಪ್ರಿಂಟ್ ಮಾಡಿ ಬಿಡುಗಡೆ ಮಾಡ್ಬೇಕು. ಹೌದಾ? RBI ನೋಟ್ ಇದ್ರ ಮೇಲೆ ಯಾರ್ದು ಇದಿರ್ತೈತಿ ಸೈನ್? RBI ಗವರ್ನರ್. ಹೌದಾ? 10 ರೂಪಾಯಿ RBI ನೋಟ್ ಮೇಲೆ ಯಾವ ಸಿಂಬಲ್ ಐತಿ? 10 ರೂಪಾಯಿ ಮೇಲೆ ಯಾವ್ದೈತಿ? ಕ್ವಶನ್ ಕೇಳಾನು ಗೊತ್ತಿರ್ಬೇಕು. 20 ರೂಪಾಯಿ ಮೇಲೆ ಎಲ್ಲ ಕೋನಾರ್ಕ್ ಅಂದ್ರೆ ಏನು? 20 ಎಲ್ಲೋರ. 50 ರೂಪಾಯಿದಾಗ ಹಂಪಿ, 100 ರೂಪಾಯಿದಾಗ ಗುಜರಾತ್ ರಾಣಿ ಕಿ ಬಾವ್, 200 ರೂಪಾಯಿ ಮೇಲೆ ಸಾಂಚಿಯ ಸ್ತೂಪ ಮಧ್ಯಪ್ರದೇಶ, 500 ರೂಪಾಯಿ ಮೇಲೆ ಸರ್ ಕೆಂಪು ಕೋಟೆ ಸರ, ಡೆಲ್ಲಿಯ ಕೆಂಪು ಕೋಟೆ 500 ರೂಪಾಯಿ. 2000 ರೂಪಾಯಿ ನೋಟ್ ಮೇಲೆ ಮಿಷನ್ ಮಂಗಲ್ಯಾನ್ ಇತ್ತು. ಹೌದಾ? ಕೇಳ ಭಾರತದಲ್ಲಿ ಇದು ಹಣ ನೋಟ್ ಪ್ರಿಂಟ್ ಮಾಡೋದಾಯ್ತು. ನೋಟ್ ಪ್ರಿಂಟ್ ಮಾಡೋದು ಕಚೇರಿಗಳೆಲ್ಲ ಅದಾವ. 4 ಯಾವ್ಯಾವು? ಸಾಲ್ಬೋನಿ, ನಾಸಿಕ್, ದೇವಾಸ, ಮೈಸೂರು, ಸಾಲ್ಬೋನಿ ಗೊತ್ತಿಲ್ಲ. ಹೌದಾ? ನೆಕ್ಸ್ಟ್ ನಾಣ್ಯ ಟಂಕಿಸೋದು ಯಾರಾದ್ರದಾಗ ಇರ್ತೈತಿ? 1 ರೂಪಾಯಿ ನೋಟು ಮತ್ತು ನಾಣ್ಯಗಳು ಟಂಕಿಸುವ ಅಧಿಕಾರ ಯಾರಿಗೆ ಇರ್ತೈತಿ? ಹಣಕಾಸು ಸಚಿವಾಲಯಕ್ಕೆ. ಈ ತರ ಎಲ್ಲಾ ನೋಟುಗಳು RBI. ನಾಣ್ಯ ಟಂಕಿಸೋದು ಎಲ್ಲೆಲ್ಲ ಅದಾವ? ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈ ಇಲ್ಲ, ಮುಂಬೈ ಒಂದು, ನೋಯ್ಡಾ ಒಂದು. ಕೋಲ್ಕತ್ತಾ, ಹೈದರಾಬಾದ್, ಮುಂಬೈ, ನೋಯ್ಡಾ. ಮುಂಬೈದಾಗ ಟಂಕಿಸೋ ನಾಣ್ಯ ಯಾವ್ದ್ರಿಂದ ಗುರುತು ಇಡಬೇಕು? ಡೈಮಂಡ್ ಇರ್ತೈತಿ. ಕೊಯ್ನ ಹಿಂದ್ಗಡೆ ಸಣ್ಣ ಡೈಮಂಡ್ ಟೈಪ್ ಸಿಂಬಲ್ ಇರ್ತೈತಿ. ಕೆಳಗಡೆ ಡೇಟ್ ಬರ್ತೈತಿ, AR ಬರ್ದಿ ಕೆಳಗಡೆ ಒಂದು ಡೈಮಂಡ್ ಸಿಂಬಲ್ ಇರ್ತೈತಿ. ಅದು ಮುಂಬೈ. ಡಾಟ್ ಇತ್ತಂದ್ರ ಜಸ್ಟ್ ಓನ್ಲಿ ಡಾಟ್ ಇತ್ತಂದ್ರ ಸ್ಟಾರ್ ಇತ್ತಂದ್ರ ಹೈದರಾಬಾದ್. ನೆನ್ಪಿಟ್ಕೊಂಡ್ಬಿಡಿ. ಸ್ಟಾರ್ ಕೋಲ್ಕತ್ತಾ ಡಾಟ್, ನೋಯ್ಡಾ ಸ್ಪೇಸ್ ಏನೂ ಇರಂಗಿಲ್ಲ.
ಕೋಲ್ಕತ್ತಾದ ಹೈದರಾಬಾದ್ ಸ್ಟಾರ್ ಕೇಳಿ ಮುಂಬೈ ಇದು ಡೈಮಂಡ್, ಕೋಲ್ಕತ್ತಾ ಇರೋದು ಸ್ಟಾರ್, ಸಾರಿ ಹೈದರಾಬಾದ್ ಇರೋದು ಸ್ಟಾರ್, ಕೋಲ್ಕತ್ತಾ ಇರೋದು ಖಾಲಿ ಸ್ಪೇಸ್, ನೋಯ್ಡಾ ಇರೋದು ಡಾಟ್, ನೋಯ್ಡಾ ಡಾಟ್. ಹೌದಾ, ಇದು ಗೊತ್ತು 4 ಕೋಣಗಳು. ನಮ್ಗೆ RBI ಗೆ ಗರಿಷ್ಠ ಎಷ್ಟು ರೂಪಾಯಿ ನೋಟ್ ಮುದ್ರಿಸುವಂತ ಅಧಿಕಾರ ಐತಿ? 10,000 ರೂಪಾಯಿ. ಹಾ, ಅಧಿಕಾರ ಅಷ್ಟು ಮಟ್ಟ ಹೊಡೆ ಅಲ್ಲಿ ತನ ಮಾಡ್ಬೋದು ಸರ್. ಈಗ ಇಲ್ಲ ಅಂದ್ರೆ ಈಗ ಮಾಡಂಗಿಲ್ಲ, ಬಟ್ ಮ್ಯಾಕ್ಸಿಮಮ್ ಎಷ್ಟು ರೂಪಾಯಿ ಮಾಡ್ಬೋದು ಮಾಡಿದ್ರ 10,000 ರೂಪಾಯಿ. ಸೀನಿಯರ್ ಏಜ್ ಅಂತ ಬರ್ತೈತೆ ಒಂದು. ಸೀನಿಯರ್ ಏಜ್ ಅಂದ್ರೆ ಏನೊಂದು ಗುಡ್ಸಿ ಕೋಚಿಂಗ್. ಏನ್ ಸೀನಿಯರ್ ಏಜ್ ಅಂದ್ರ? ಸೀನಿಯರ್ ಏಜ್ ಅಂತಂದ್ರ 50 ರೂಪಾಯಿ ನೋಟ್ ಪ್ರಿಂಟ್ ಮಾಡತ್ತಾರ. ಅದ್ರ ಮುಖ ಬೆಲೆ ಎಷ್ಟೈತಿ? 50 ರೂಪಾಯಿ ನೋಟಿನ ಬೆಲೆ ಎಷ್ಟು ಇರ್ತೈತಿ? 50 ರೂಪಾಯಿ ಪ್ರಿಂಟ್ ಮಾಡಕ್ ಎಷ್ಟು ರೂಪಾಯಿ ಖರ್ಚಾಗ್ತಾವು? 10 ರೂಪಾಯಿ ಖರ್ಚಾಗ್ತಾವು. 2 ರೂಪಾಯಿ ಸಪೋಸ್ 50 ಪೈಸೆ ಅಥವಾ 1 ರೂಪಾಯಿ ಅನ್ಕೋ. ಆ ಮುಖ ಬೆಲೆ ಮೈನಸ್ ಅದು ಉತ್ಪಾದನೆ ಮಾಡಲು ಖರ್ಚಾದಂತ ವೆಚ್ಚ, ಅದು ನಿಜವಾದ ಬೆಲೆ ಸೀನಿಯರೇಜ್ ಅಂತ ಕರೀತಾರೆ. RBI ಯಾವ್ದಾದ್ರು ಒಂದು ನೋಟ್ ಉತ್ಪಾದನೆ ಮಾಡ್ತಿದ್ದಲ್ಲಿ ಆ ನೋಟ್ ಉತ್ಪಾದನೆ ಮಾಡಕ್ ಬೇಕಾಗುವಂತ ವೆಚ್ಚ, ಆ ವೆಚ್ಚ ಮೈನಸ್ ಮಾಡಿದ್ರೆ. ನೆಕ್ಸ್ಟ್ 2ನೇ ಕೆಲಸ ಏನು RBI ನೋಡು, ಬ್ಯಾಂಕರ್ಸ್ ಬ್ಯಾಂಕ್ ಆಗಿ ಕೆಲಸ ಮಾಡ್ತೈತಿ ಸರ್. ಬ್ಯಾಂಕುಗಳ ಬ್ಯಾಂಕ್ ಎಲ್ಲಾ ಬ್ಯಾಂಕ್ಗಳನ್ನ ನಿಯಂತ್ರಿಸ್ತೈತಿ. ಬೇರೆ ನೆಕ್ಸ್ಟ್ ಬ್ಯಾಂಕುಗಳ ಬ್ಯಾಂಕ್ ಆಯ್ತು, ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ ಮಾಡ್ತೈತಿ. ಹೌದಾ, ಸರ್ಕಾರದ ಎಲ್ಲಾ ಹಣ ಯಾರ ಹತ್ರ ಇರ್ತೈತಿ? RBI ಹತ್ರ ಇರ್ತೈತಿ. ಅಂತಿಮ ಋಣದಾತ, ಲೆಂಡರ್ಸ್ ಲಾಸ್ಟ್ ರೆಸಾರ್ಟ್ ಅಂತ ಕರೀತಾರೆ. ಅಂತಿಮ ಋಣದಾತ ಅಂದ್ರೇನು? ನೀ ದಿವಾಳಿ ಆಗಕ್ ಬಂದಿದ್ದಿ, ಲಾಸ್ಟಿಗೆ ಯಾರು ಕಡ್ಲಿಂದ RBI ಬಂದು ಕೈ ಹಿಡಿತೈತಿ ಅಂತ. ಸಾಮಾನ್ಯ ತಿರುವೆ ಮನೆ ಸೌಲಭ್ಯ ಅಂದ್ರೇನು? ಬ್ಯಾಂಕುಗಳ ಮಧ್ಯೆ ಸಾಲ ಸೌಲಭ್ಯ ತಗೊಳ್ಳುವಾಗ RBI ಬಂದ್ ಏನ್ ಮಾಡ್ಬೇಕು? ಇಂಟರ್ಮೀಡಿಯೇಟ್ ಮಧ್ಯವರ್ತಿಗೆ ವಹಿಸ್ಬೇಕು ಸರ್. ವಿದೇಶಿ ವಿನಿಮಯದ ಪಾಲಕ ಅಂದ್ರೆ ಫಾರೆಕ್ಸ್ ಎಲ್ಲ ಯಾರು ರೆಗ್ಯುಲೇಟ್ ಮಾಡ್ತಾರೆ? ನಮ್ಮ ಇಂಡಿಯಾದು RBI. ಕ್ವಶನ್ ಕೇಳ್ತಾನೆ ಇಲ್ಲಿ ಬಾಳ. ಮಾನಿಟರಿ ಪಾಲಿಸಿ ಯಾವಾಗ ಜಾರಿಗೆ ಬರ್ತೈತಿ? 2000 ಯಾವ ಸಮಿತಿಯ ಶಿಫಾರಸು ಮೇರೆಗೆ? ಉರ್ಜಿತ್ ಪಟೇಲ್ ಕಮಿಟಿ ಮೇರೆಗೆ. ಹೌದಾ, ಮಾನಿಟರಿ ಪಾಲಿಸಿ ಸಮಿತಿಯಾಗ ಎಷ್ಟು ಜನ ಸದಸ್ಯರು ಇರ್ತಾರ? 6 ಜನ. ಕ್ವಶನ್ ಕೇಳ್ತಾನ, ಯಾರ್ಯಾರು ಇರ್ತಾರ? 6 ಜನ. 3 ಜನ RBI ದಿಂದ, 3 ಜನ ಸರ್ಕಾರದಿಂದ. ಹೌದಾ, 3 ಜನ RBI ದಿಂದ ಯಾರ್ಯಾರು? ಒಬ್ಬ ಗವರ್ನರ್, ಇಬ್ಬರು ಸೀನಿಯರ್ ಗವರ್ನರ್ಸ್. ಹೌದಾ, ಅಪಾಯಿಂಟೆಡ್ ಬೈ ದ ಗವರ್ನರ್. ಒಬ್ಬ ಗವರ್ನರ್, ಅನಾದ್ರು ಡೆಪ್ಯೂಟಿ ಗವರ್ನರ್ ಇರ್ತಾರಲ್ಲ, 4 ಜನ. ಅದ್ರಾಗ ಇಬ್ಬರು ಯಾರು? ಅಪಾಯಿಂಟೆಡ್ ಬೈ ದ ಗವರ್ನರ್ ಇರ್ತಾರೆ. ನೆಕ್ಸ್ಟ್ ಇನ್ನ 3 ಜನ ಕೇಂದ್ರ ಸರ್ಕಾರ. ಹೌದಾ, ಎಷ್ಟು ಬಾರಿ ಸಭೆ ಸೇರ್ತೈತಿ ಇದು? ವಾರ್ಷಿಕವಾಗಿ ನಾವು ಕನಿಷ್ಠ 4 ಬಾರಿ ಸಭೆ ಸೇರ್ಬೇಕು. ಯಾರು? ಮಾನಿಟರಿ ಪಾಲಿಸಿ ಸರ್. ಹೌದಾ, ಏನ್ರಿ ಕೋರಮ್ 2/3? 4 ಜನ. 2/3 ಅಂದ್ರೆ 4 ಅದ. 6 ಡಿವೈಡೆಡ್ ಬೈ 3 ಮಾಡ್ಬೇಕು. ಒಂದಕ್ಕೆ ಎಷ್ಟು ಬಂತು? 2. 2/3 ಅಂತಂದ್ರೇನು? 2 × 2 4 ಜನ ಬೇಕು. ಹೌದಾ, ಕೋರಮ್ ಎಷ್ಟು ಬೇಕು? ಕನಿಷ್ಠ 2/3 ಅಥವಾ 4 ಜನ ಇರ್ಬೇಕು. ಕೋರಮ್ ಅಂದ್ರೆ ಏನು? ಸಭೆ ನಡ್ಸಾಕ್ ಸರ್. ಹೌದಾ, ಅದು ಮೀಟಿಂಗ್ ಮಾಡ್ಬೇಕಾದ್ರಂದ್ರೆ ಸಭೆ ನಡ್ಸಾಕ್. ನೆಕ್ಸ್ಟ್ ಕೇಳ, ಇದ್ರಾಗ 2 ತರ. ಇಲ್ಲಿ ಕ್ವಶನ್ ಕೇಳ್ತಾವ, 2 ತರದ ಸಾಧನಗಳದಾವ ಇದ್ರಾಗ. ಒಂದೇದ್ದು ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್. ಕ್ವಶನ್ ಕೇಳ್ತಾನ, ಕ್ವಾಂಟಿಟಿ ಅಂದ್ರೆ ಏನು? ಗುಣಾತ್ಮಕ. ಇನ್ನೊಂದು ಕ್ವಾಲಿಟಿ ಅಂತಂದ್ರ ಪರಿಮಾಣಾತ್ಮಕ. ಕ್ವಾಂಟಿಟಿ ಅಂದ್ರೆ ಪರಿಮಾಣ, ಕ್ವಾಲಿಟಿ ಅಂದ್ರೆ ಗುಣಾತ್ಮಕ ಮತ್ತು ಋಣಾತ್ಮಕ. ಪರಿಮಾಣಾತ್ಮಕ ಅಂದ್ರೆ ನಂಬರ್ಸ್ ಸರ್. ಕ್ವಾಂಟಿಟಿ ನೆನಪಿರ್ಲಿ, ಕ್ವಶನ್ ಕೇಳ್ತಾನ. ಈ ಕೆಳಗಿನಗಳಲ್ಲಿ ಯಾವುದು ಕ್ವಾಂಟಿಟೇಟಿವ್ ಟೂಲ್ ಅಲ್ಲ? ಮಾನಿಟರಿ ಪಾಲಿಸಿ ಅಂತ ಕೇಳ್ತಾನ, ಗೊತ್ತಿರ್ಬೇಕು. ಕ್ವಾಂಟಿಟೇಟಿವ್ ಅಂತಂದ್ರೆ ಏನು? ನಂಬರ್. ಕ್ವಾಂಟಿಟಿ ಅಂದ್ರೆ ಸರ್ ಜಾಸ್ತಿ, ಕ್ವಾಂಟಿಟಿ ಕಡಿಮೆ ಕೊಡೋದಾರ ರೈಸ್ ಅಂತೀವಿ ಅಲ್ಲಿ. ಕೆಲವೊಂದ್ ಕಡೆ ಅಂದ್ರೆ ನಂಬರ್ ಗೇಮ್ ಇರ್ತೈತಿ ಎಲ್ಲ ಕ್ವಾಂಟಿಟಿ ಸರ್. ಹೌದಾ, ಅದ್ರಾಗ ಯಾವ ನೋಡು. ಒಂದೇದು OMO ಅಂದ್ರ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಓಪನ್ ಮಾರ್ಕೆಟ್ ಆಪರೇಷನ್. ಸರ್ಕಾರದ ಸಾಲ ಭದ್ರತೆ ಪತ್ರಗಳನ್ನ ಮಾರಾಟ ಮಾಡುವ ಮತ್ತು ಕೊಳ್ಳುವ ಪ್ರಕ್ರಿಯೆಗೆ OMO ಅಂತ ಕರೀತಾರೆ. ಇದನ್ನ ಯಾರು ಯೂಸ್ ಮಾಡ್ತಾರ? RBI ಯೂಸ್ ಮಾಡ್ತೈತಿ. ಸರ್ಕಾರದ ಪರ ಇವೆಲ್ಲ RBI ಟೂಲ್ಸ್ಗಳು, ಮಾನಿಟರಿ ಪಾಲಿಸಿ. RBI ಇದನ್ನ RBI ಯಾಕೆ ಯೂಸ್ ಮಾಡ್ತೈತಿ? ಇವೆಲ್ಲ ಮಾನಿಟರಿ ಪಾಲಿಸಿನ ಟೂಲ್ ಅದಾವಲ್ಲ, ಎದಕ್ಕೆ ಯೂಸ್ ಮಾಡ್ತಾ RBI? ಹಣದುಬ್ಬರ ಕಂಟ್ರೋಲ್ ಮಾಡಕ್ ಸರ್. ಹೌದಾ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡಕ್. ಈಗ ಹೆಂಗ್ ಕಂಟ್ರೋಲ್ ಮಾಡಿದೆ ಹೇಳ್ತೀನಿ. 2ನೇ ನೋಡು, ಬ್ಯಾಂಕ್ ರೇಟ್ ಅಂತಂದ್ರ 2 ರೇಟ್. ಒಂದು ರೆಪೋ ರೇಟ್, ಒಂದು ಬ್ಯಾಂಕ್ ನೋಟ್. ಬ್ಯಾಂಕ್ ರೇಟ್ ಅಂದ್ರೇನು? ನಾ SBI ಇದ್ದೀನಿ, RBI ಹತ್ರ 100 ಕೋಟಿ ರೂಪಾಯಿ ಆಗ್ಯಾವ ನಂಗೆ. ನಾ ಹೋಗ್ತೇನೆ 100 ಕೋಟಿ ರೂಪಾಯಿ ಸಾಲ ಕೇಳ್ತೇನೆ. ಅವಾಗ ನನಗೆ 5 ವರ್ಷ ಬೇಕಾಗ್ಯಾವ. ಅವಾಗ ಬ್ಯಾಂಕ್ ರೇಟ್ ಅಂತೇಳಿ ಒಂದು ರೇಟ್ ಹಚ್ತಾರೆ. 1 ವರ್ಷಕ್ಕಿಂತ ಕಡಿಮೆ ಬೇಕಾಗಿದ್ರೆ ಅದು ಯಾವುದು? ರೆಪೋ ರೇಟ್. ನೆಕ್ಸ್ಟ್ 2ನೇದು ನಗದು ಮೀಸಲು ಅನುಪಾತ. ಯಾವಾಗಲೂ ಕಡ್ಡಾಯವಾಗಿ ಎಲ್ಲಿ ಜಮಾ ಮಾಡ್ಬೇಕು? ಇದನ್ನ RBI ದಲ್ಲಿ. ಯಾವ ರೂಪದಲ್ಲಿ? ನಗದು ರೂಪದಲ್ಲೇ ಮಾಡ್ಬೇಕು. ಹೌದಾ, ಮಿನಿಮಮ್ ಎಷ್ಟು ಪರ್ಸೆಂಟೇಜ್ ಐತಿ ಇದು? ಕನಿಷ್ಠ ಮಿನಿಮಮ್ ಎಷ್ಟು ಪರ್ಸೆಂಟ್ ಅಂದ್ರೆ 3 to 4%. ಹೌದಾ, ಏನ್ ಕ್ಯಾಶ್ ರಿಸರ್ವೇಶನ್ ಅಂದ್ರೆ ನೋಡಿ, ನಾ RBI ಹತ್ರ 100 ಕೋಟಿ ರೂಪಾಯಿ ಸಾಲ ತಗೊಳಕ್ಕೆ SBI 100 ಕೋಟಿ ರೂಪಾಯಿ ಸಾಲ ತಗೊಂಡಿನಿ, ಹೊಸ ಬ್ಯಾಂಕ್ ನಂದು. ಆದ್ರ 3 ಕೋಟಿ ರೂಪಾಯಿ RBI ಕಡೆನೇ ಬಿಡ್ಬೇಕು. ನಾ ರೆಪೋ ರೇಟ್ ಮೇಲೆ ನಂಗೆ ದುಡ್ಡು ಕೊಡ್ತಾರ ಅವ್ರು. ನಾ 10 ತಿಂಗಳಿಗೆ ತಗೊಂಡೇನು ಸಾಲ. ಯಾವ 10 ತಿಂಗಳಿಗೆ ಸಾಲ ತಗೊಂಡ್ರೆ ಯಾವ ಬಡ್ಡಿ ಹಾಕ್ತಾರ? ಯಾವ ರೇಟ್? ರೆಪೋ ರೇಟ್. ಬ್ಯಾಂಕ್ ರೇಟ್ ಯಾಕೆ ಹಾಕ್ತಾರ?
ಅಲ್ಪಾವಧಿ ಅಂದ್ರೇನು 1 ವರ್ಷಕ್ಕಿಂತ ಕಡಿಮೆ, 10 ತಿಂಗಳು ಅಂದ್ರೆ 2 ವರ್ಷಕ್ಕಿಂತ ಹೆಚ್ಚು. ಮತ್ತೆ ನೀವು ಬ್ಯಾಂಕ್ ರೇಟ್ ಅಂತಲೂ 10 ತಿಂಗಳು ಅಂದ್ರೆ 1 ವರ್ಷಕ್ಕಿಂತ ಕಡಿಮೆ ಯಾವ್ದಾಗಬೇಕು? ರೆಪೋ ರೇಟ್. ನಾ ಎಷ್ಟು ಕೊಟ್ಟಿನಿ? 100 ಕೋಟಿ ರೂಪಾಯಿ ಸಾಲ ತಗೊಂಡೆ, ನನ್ನ ಮೇಲೆ ರೆಪೋ ರೇಟ್ ಬಡ್ಡಿ ಹಾಕಿದ್ರು. ಒಂದು. ಎರಡನೇದು, ಆ 100 ಕೋಟಿ ರೂಪಾಯಿದಾಗ CRR ಅಂದ್ರೇನು? 3 ಕೋಟಿ ರೂಪಾಯಿ ಮಿನಿಮಮ್ 3ರಿಂದ 4 ಕೋಟಿ ಅಲ್ಲೇ ನಾ ಏನ್ ಮಾಡ್ಬೇಕು? ಆಡ್ಬೇಕು. ನನಗೆ ಯಾವ ಬಡ್ಡಿ ಹಾಕ್ಯಾರ? ರೆಪೋ ರೇಟ್. ರೆಪೋ ರೇಟ್ 6% ಹಾಕ್ಯಾರ. ನಾ ಏನ್ ಮಾಡ್ಬೇಕು? 10 ತಿಂಗಳದಾಗ 6% ಬಡ್ಡಿ ಹಾಕಿ 100 ಕೋಟಿ ರೂಪಾಯಿ ವಾಪಸ್ ಕೊಡ್ಬೇಕು. ಬಟ್ ಆ 3 ಕೋಟಿ ಅವರೇ ಇಟ್ಕೊಂಡ್ರಲ್ಲ, ಅದ್ರ ಮೇಲೆ ನಂಗೆ ಬಡ್ಡಿ ಕೊಡ್ತಾರ? ಅದಕ್ಕೆ ಕ್ವಶನ್ ಕೇಳ್ತಾನೆ, CRR ಮೇಲೆ ಬಡ್ಡಿ ಸಿಗ್ತಾಯ್ತು? ಇರಂಗಿಲ್ಲ ಸರ್. ನೆಕ್ಸ್ಟ್ 97 ಕೋಟಿ ರೂಪಾಯಿ ಬಂದ್ ನನಗೆ. ನೆಕ್ಸ್ಟ್ SLR ಅಂದ್ರೇನು? ಸ್ಟ್ಯಾಚುರಿಟರಿ ಲಿಕ್ವಿಡಿಟಿ ರೇಷಿಯೋ. ಹೌದಾ? ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂತ ಹೇಳಿ ಕರೀತಾರೆ. ಇಲ್ಲಿ CRR ಅಂದ್ರೆ ಬ್ಯಾಂಕ್ಗಳು ಎಲ್ಲಿಟ್ಟವು? RBI ದಾಗ. SLR ಅಂದ್ರೆ ಬ್ಯಾಂಕ್ಗಳು ತಮ್ಮಲ್ಲಿ ಕನಿಷ್ಠ 18%, ಗರಿಷ್ಠ 40%. RBI ಚೇಂಜ್ ಮಾಡ್ತೈತಿ. 18% ತನ್ನಲ್ಲಿ ಇರ್ಬೇಕು. ಈಗ ನಮ್ ತಗೊಂಡ್ಬಂದಿನಿ 97 ಕೋಟಿ. 97 ಕೋಟಿದಾಗ ಎಷ್ಟು ಇರ್ಬೇಕು ಕಂಪಲ್ಸರಿ? ನಮ್ಮಲ್ಲಿ 18 ಕೋಟಿ. 18 ಕ್ರೋರ್ ಅಂತಂದ್ರೆ ಎಷ್ಟು ಉಳಿತು? ಎಷ್ಟು? 79 ಕೋಟಿ ರೂಪಾಯಿ ಉಳಿತು. ಹೌದಿಲ್ಲ? 18 ಕೋಟಿ ಇಲ್ಲಿ ಇಟ್ಕೊಂಡೆ, ಅಲ್ಲಿ 4 ಕೋಟಿ ಇಟ್ಟೆ, ಎಷ್ಟಾಯ್ತು? 3 ಕೋಟಿ ಇಟ್ಟೆ, 21 ಕೋಟಿ ಆಯ್ತು. ಉಳಿತು ಎಷ್ಟು? 79 ಕೋಟಿ. ಈ 79 ಕೋಟಿ ನಾ ಜನರಿಗೆ ಸಾಲ ಕೊಟ್ಟು, ಲೋನ್ ಕೊಟ್ಟು, ಇದ್ರ ಮೇಲೆ ಬಡ್ಡಿ ಗಳಿಸಿ ನಾ 100 ಕೋಟಿ ಬಡ್ಡಿ ಕಟ್ಬೇಕು. ಆ CRR ಮೇಲೆ ಅಂತೂ ಬಡ್ಡಿ ಸಿಗಂಗಿಲ್ಲ. SLR ಯಾವ ರೂಪದಲ್ಲಿ ಸಂಗ್ರಹಣೆ ಮಾಡಿಡ್ಬೇಕು? ಯಾವ ರೂಪ? ಗೋಲ್ಡ್ ಇರ್ಬೋದು, ಕ್ಯಾಶ್ ಇರ್ಬೋದು, ಅಸೆಟ್ಸ್ ಇರ್ಬೋದು, ಅವ್ರು ಈ ರೂಪದಲ್ಲಿ ಇರ್ಬೇಕು. ಹಾಗಾದ್ರೇನು CRR ಮೇಲೆ SLR ಮೇಲೆ ಬಡ್ಡಿ ಸಿಗಂಗಿಲ್ಲ ಸರ್. ರೆಪೋ ರೇಟ್ ಅಂದ್ರೇನು? ಹಾಕಿದ ಬಡ್ಡಿ. ಬ್ಯಾಂಕ್ ರೇಟ್ ಅಂದ್ರೇನು? ದೀರ್ಘಾವಧಿ ಹಾಕಿದ ಬಡ್ಡಿ. ರಿವರ್ಸ್ ರೆಪೋ ರೇಟ್ ಅಂದ್ರೇನು? RBI ಸಾಲ ತಗೊಳ್ತೈತಿ, SBI ಕಡೆ. RBI ಕಡೆ ಅಷ್ಟು RBI ಪ್ರಿಂಟ್ ಮಾಡ್ತೈತಿ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡಿ ಟೈಮ್ನಾಗ. ಹೌದಾ? RBI ಇದಕ್ಕೆಲ್ಲ ಯಾವಾಗ ಯೂಸ್ ಮಾಡ್ತಾ ನೋಡಲ್ಲಿ? 10 ರೂಪಾಯಿ ಪೆನ್ 50 ರೂಪಾಯಿ ಸಿಗತೈತಿ. 10 ರೂಪಾಯಿ ಪೆನ್ 50 ರೂಪಾಯಿ ಸಿಗಕ್ಕೆ ಸ್ಟಾರ್ಟ್ ಆಯ್ತು ಮಾರ್ಕೆಟ್ನಾಗ. ಎಲ್ಲಿಂದ ಬಂತು ಜನ? ಅಂದ್ರೂ ಜನ ತಗೊಳತಾರ. 50 ರೂಪಾಯಿ ಸಿಕ್ಕರು. 10 ರೂಪಾಯಿ ಸಿಗೋ ಪೆನ್ ಸಾಮಾನ್ಯವಾಗಿ 50 ರೂಪಾಯಿ ಸಿಕ್ಕರು ಅಂದ್ರೂ ಜನ ಹೋಗಿ ಖರೀದಿ ಮಾಡತಾರ. ಅದು ದುಡ್ಡು ಎಲ್ಲಿಂದ ಬಂದು ಜನರ ಹತ್ರ? ಬ್ಯಾಂಕಿಂಗ್ ಫೈನಾನ್ಸ್ ಸಿಕ್ಕಿರ್ಬೇಕು, ಅಥವಾ ಬ್ಯಾಂಕಿಂಗ್ ಒಂದು ಆದಾಯ ಜಾಸ್ತಿ ಆಗಿರ್ಬೇಕು, ಅಥವಾ ಅದ್ರ ರುಚಿ ಬದಲಾವಣೆ ಆಗಿರ್ಬೇಕು ಮನುಷ್ಯನ್ ಟೇಸ್ಟ್. ಇವ್ 3 ದುಡ್ಡು ಬಂದಾವ್. ಈಗ ಮಾರುಕಟ್ಟೆನ ಜನರ ಹತ್ರ ಜಾಸ್ತಿ ದುಡ್ಡು ಅದಾವ. ಅವ ಒಂದು ಸ್ಟೋರಿ ಹೇಳಿದ ನಾವು. ಅಲ್ಲ, ಅದು ಇನ್ಫ್ಲೇಷನ್ದಾಗ ಒಂದು ಬ್ಯಾಂಕಿನಿಂದ SBI ಬ್ಯಾಂಕಿನ ನಾ 1 ಲಕ್ಷ ರೂಪಾಯಿ ಸಾಲ ತಗೊಂಡೆ. ಮನೆಗೆ ಹೋಗ್ಬೇಕಾದ್ರೆ ಮನುಷ್ಯಾಗ ಅವಾಗ ನಾ ಮಾತಾಡಂಗಿಲ್ಲ, ದುಡ್ಡು ಮಾತಾಡ್ತೈತಿ. ದುಡ್ಡಿದ ಎಕನಾಮಿಕ್ಸ್ನಾಗ ಲಿಕ್ವಿಡಿಟಿ ಅಂತ ಕರೀತಾರೆ, ಅಂದ್ರ ದ್ರವ್ಯತೆ ಅಂತ ಕರೀತಾರೆ. ಹೌದಾ? ಸ್ವೀಟ್ ಅಂಗಡಿ ಅದ ಕೇತನ್ ಅಂತೇಳಿ ತೊಂಬ್ರ ಅಂತ ನೋಡಿ. ಸ್ವೀಟ್ ಹೆಂಗ್ ಕೆಜಿ ಅಂತೇಳಿ 300 ರೂಪಾಯಿ ಕೆಜಿ, 2 ಕೆಜಿ ತೊಂಬ್ರ ಅಂತ ನೋಡಿ. ಅಂದ್ರೆ ಅವ್ ಮಾತಾಡ್ತಿರಂಗಿಲ್ಲ, ದುಡ್ಡು ಮಾತಾಡಿದ್ರೆ. ಈ ತರ ಜನರ ಹತ್ರ ದುಡ್ಡು ಜಾಸ್ತಿ ಆಗಿರ್ತೈತೆ. ಅವಾಗ ಈ ದುಡ್ಡನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು? ಈಗ ದುಡ್ಡು ಯಾರು ಕೊಡತ್ತಾರ ಜನರಿಗೆ? ಬ್ಯಾಂಕ್ನಾಗ ಸಿಗ್ಬೇಕು. ಈ ಬ್ಯಾಂಕ್ ಹತ್ರ ದುಡ್ಡು ಇಲ್ದಂಗ್ ಮಾಡ್ಬೇಕು. ಬ್ಯಾಂಕ್ ಹತ್ರ ದುಡ್ಡು ಇಲ್ದಂಗ್ ಮಾಡ್ಬೇಕಂದ್ರೆ CRR 20% ಮಾಡ್ಬಿಟ್ರು, SLR 50% ಮಾಡ್ಬಿಟ್ರು. ಎಷ್ಟಾಯ್ತು? 2 ಸೇರಿ 70% ಆಯ್ತು. 100 ಕೋಟಿ ರೂಪಾಯಿ ಸಾಲ ತಗೊಂಡ್ರೆ ಬ್ಯಾಂಕಿಗೆ ಸಿಗತ್ತ ಎಷ್ಟು? 30 ಕೋಟಿ. ಮತ್ 30 ಕೋಟಿದಾಗ ಜನರಿಗೆ ಸಾಲ ಕೊಡ್ಬೇಕಷ್ಟೇ. ಮತ್ತೆ ಆಬ್ವಿಯಸ್ಲಿ ದುಡ್ಡು ಜನರ ಹತ್ರ ಬರುವಂತ ದುಡ್ಡು ಕಡಿಮೆ ಆಗೈತಿ. ರೆಪೋ ರೇಟ್ ಜಾಸ್ತಿ ಮಾಡಿದ್ರು, 5% ಮೇಲೆ ಬಡ್ಡಿ ಕೊಡತ್ತಿದ್ದು ಹೋಗಿ ಬ್ಯಾಂಕ್ ಸಾಲ ಮೇಲೆ ಸಾಲ ತಗೊಳ್ಳೋದು. ರೆಪೋ ರೇಟ್ 20% ಮಾಡ್ತಂದ್ರೆ ಬ್ಯಾಂಕ್ ಯಾಕೆ ಹೋಗ್ತೈತಿ? ಒಂದು. ಎರಡನೇದು, ಬ್ಯಾಂಕ್ ಇನ್ನೊಂದು ಫಿಕ್ಸ್ ಮಾಡ್ತೈತಿ, ಬ್ಯಾಂಕ್ ರೇಟ್ ಅಂತೇಳಿ. ಬ್ಯಾಂಕ್ ರೇಟ್ ಅಂತಂದ್ರೇನು? ಬೇಸ್ ರೇಟ್ ಅಂದ್ರೇನು? ಬೇಸ್ ರೇಟ್ ಅಂದ್ರೆ ಯಾರು ಫಿಕ್ಸ್ ಮಾಡ್ತಾರೆ ಇದನ್ನ? ನೀ ನನ್ನ ಕಡೆ, ನಾ SBI, ನೀ ನನ್ನ ಕಡೆ ಸಾಲ ತಗೊಳಕ್ ಬಂದಿದ್ದಿ, ನಾನು ಹೇಳ್ತೀನಿ ಮಿನಿಮಮ್ 10% ಬಡ್ಡಿ ನೋಡಪ್ಪ. ಈ 10% ಯಾರು ಫಿಕ್ಸ್ ಮಾಡೋರು? RBI. ಇದಕ್ಕೆ ಬೇಸ್ ರೇಟ್ ಅಂತಾರ. ಅದಕ್ಕೆ RBI ಏನ್ ಮಾಡ್ಬಿಡ್ತೈತಿ? 25% ಮಾಡೋದು. ನೀ 25% ಮೇಲೆ ಹೋಗಿ ಸಾಲ ತಗೊಂತಿ ಎಲ್ಲಾದ್ರು. ಈ ತರ ಇವೆಲ್ಲ ಟೂಲ್ಸ್ ಬಳಸ್ಕೊಳ್ಳೋದ್ರ ಮುಖಾಂತರ ಸರ್ಕಾರ ಏನ್ ಮಾಡ್ತೈತಿ? ಜನರ ಹತ್ರ ಹೋಗುವಂತ ದುಡ್ಡನ್ನ ಕಡಿಮೆ ಮಾಡ್ತೈತಿ. ಆ ದುಡ್ಡು ಕಡಿಮೆ ಆಗೋದ್ರಿಂದ ಈ ವಸ್ತು 50 ರೂಪಾಯಿ ಇದ್ದಿದ್ರೆ ನಿನ್ನೆ ಖರೀದಿ ಮಾಡೋರು ಜನ ಕಡಿಮೆ ಆಗ್ಬಿಡ್ತಾರೆ. ಕಡಿಮೆ ಆದ್ಮೇಲೆ ಆಟೋಮೆಟಿಕ್ ಈ ವಸ್ತುವಿನ ಬೆಲೆ ಇಳಿಕೆ ಹಾಕೊಂತ ಬರ್ತೈತಿ. ಅದ ಇದ್ರಾಗ ನಾವು ಇವನು ಬಳಸ್ತಾರ. ಇದಾದ್ಮೇಲೆ ವೇರಿಯೇಬಲ್ ಅವಶ್ಯಕತೆ ಇಲ್ಲ ಸದ್ಯ. ಇದು ಹಂಚಿನ ಮನೆ ಆಗತೈತಿ, ನೈತಿಕ ಒತ್ತಡ ಆಗ್ತದ ಬ್ಯಾಂಕಿನ ಮೇಲೆ. ಅದಾದ್ಮೇಲೆ ಅನುಭೋಗಿ ಸಾಲ ನಿಯಂತ್ರಣ ಮಾಡ್ತೈತಿ. ಸಾಕೇನು ಹೇಳಿ? ಸಾಕು. ಥ್ಯಾಂಕ್ ಯು. ಮನಿ ಸಪ್ಲೈ ಅಂತ ಉಳಿದೈತಿ. ಥ್ಯಾಂಕ್ ಯು.